श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. जय गुरुदेव, जय ಶ್ರೀರಾಮ್. ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 125 ನಿದ್ರೆಯಲ್ಲಿ ನಾವು ಜಡರೂಪವಾಗಿರುವುದಿಲ್ಲ ಮತ್ತು ಶೂನ್ಯ ಸ್ವರೂಪರೂ ಆಗಿರುವುದಿಲ್ಲ ಟಾಪಿಕ್ ಇದು. ನಿದ್ರೆಯಲ್ಲಿ ನಮಗೆಲ್ಲ ಗೊತ್ತಿದೆ, ಚೈತನ್ಯವಾಗಿರ್ತೀವಿ, ನನ್ನ ನಿಜವಾದ ಸ್ವರೂಪವಾಗಿರ್ತೀವಿ. ನಾನು ಅಂತನ್ನೋದಕ್ಕೆ ಯೋಗ್ಯವಾದ ವಸ್ತು ಅದು. ನನ್ನ ನಿಜವಾದ ಸ್ವರೂಪ ಎಚ್ಚರದಲ್ಲಿರೋ ಹಾಗೆ ಜನಕ ಮಹಾರಾಜನೂ ಅಲ್ಲ, ಕನಸಿನಲ್ಲಿರುವ ಹಾಗೆ ಭಿಕ್ಷುಕನೂ ಅಲ್ಲ. ಇವು ಬಂದು ಹೋಗುವಂಥದ್ದು ನನ್ನ ನಿಜವಾದ ಸ್ವರೂಪ ಅಲ್ಲ. ನಿದ್ರೆಯಲ್ಲಿ ನಾನು ಇರ್ತೀನಿ. ನಿದ್ರೆ ಅಂದರೆ ನಾ ಇರ್ತೀನಿ, ನಮಗೆಲ್ಲ ಸ್ಪಷ್ಟವಾಗಿ ಬಿಡಿಸ್ಕೊಂಡಿದ್ದೀವಿ. ಆದರೆ ಯಾಕೆ ಈ ಟಾಪಿಕನ್ನು ಎತ್ಕೊಂಡಿದ್ದಾರೆ ಅಂತಂದರೆ, ಕೆಲವರು ನಿದ್ರೆಯಲ್ಲಿ ನಾವು ಜಡರೂಪವಾಗಿರ್ತೀವಿ ಅಂತ ಹೇಳ್ತಾರೆ. ನಿಜ. ಜಡ ಅಂದ್ರೇನು? ನಿದ್ರೆಯಲ್ಲಿ ಏನು ಗೊತ್ತಾಗುತ್ತೋ ಮರದ ದಿಂಬಿ ಥರ ಬಿದ್ದಿರ್ತೀವಿ ಅಂತಾರೆ. ನಿಜ. ಎಚ್ಚರದ ದೃಷ್ಟಿಯಿಂದ ನಾವು ಈ ವಿಚಾರ ಮಾಡೋಕ್ಕೆ ಮೊದಲು ನಾವು ಹಾಗೆ ತಿಳ್ಕೊಂಡಿದ್ದಿದ್ದು. ಯಾಕೆ? ನಿದ್ರೆಯಲ್ಲಿ ಏನು ಗೊತ್ತಾಗುತ್ತೆ? ಎಚ್ಚರದ ದೃಷ್ಟಿಯಿಂದ ನಾವು ಹೇಗೆ ಅದನ್ನು ಡಿಫೈನ್ ಮಾಡ್ತೀವಿ? ಕನಸು ಸುಳ್ಳು, ನಿದ್ದೆ ವೇಸ್ಟು. ಅಲ್ಲೇನು ದುಡ್ಡು ಸಂಪಾದನೆ ಮಾಡ್ಬೋದಾ, ಜ್ಞಾನಾರ್ಜನೆ ಮಾಡ್ಬೋದಾ? ಅಲ್ಲಿ ಮರದ ದಿಬ್ಬಿ ಥರ ಬಿದ್ದಿರ್ತೀವಿ, ಏನೂ ಗೊತ್ತಾಗಲ್ಲ. ಮೈ ಮೇಲೆ ಹಾವು ಹರಿದೋದ್ರೂ ಗೊತ್ತಾಗಲ್ಲ. ಅದರಿಂದ ನಾವೆಲ್ಲ ತಿಳ್ಕೊಳ್ಳೋದು ಸಹಜ. ಆದರೆ ಈಗ ನಾವು ಪರಮಾರ್ಥ ಚಿಂತಾಮಣಿ ವಿಚಾರ ಮಾಡಿರೋದ್ರಿಂದ ಈಗ ನಾವು ಅರ್ಥ ಮಾಡ್ಕೊಂಡಿರೋದೇ ಬೇರೆ. ಆತ್ಮನಾಗಿರ್ತೀವಿ, ಅಲ್ಲಿ ಚೈತನ್ಯವಾಗಿರ್ತೀವಿ, ಆನಂದ ಸ್ವರೂಪವಾಗಿರ್ತೀವಿ, ಇರುವ ಅರಿವು ಆನಂದವಾಗಿರ್ತೀವಿ ಅಂತ ನಮಗೆ ಗೊತ್ತು. ಇದು ವೈಶೇಷಿಕರು ಹೇಳ್ತಾರೆ, ನಾವು ಜಡರೂಪವಾಗಿರ್ತೀವಲ್ಲಿ ಅಂತ. ನೋಡ್ರಿ, ನಾವುಗಳು ದಡ್ಡರು. ನಾವು ಓದಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಏನೇನೋ ಗೊತ್ತಿಲ್ಲ ಅಧ್ಯಾತ್ಮದ ವಿಚಾರ. ನಾವು ಜಡರೂಪವಾಗಿರ್ತೀವಿ ಅಂದರೆ ನಂಬ್ಕೋಬೋದು, ಒಪ್ಬೋದು. ವೈಶೇಷಿಕರು, ದರ್ಶನಕಾರರಲ್ಲಿ ಇವರೊಬ್ಬರು ವೇದಗಳನ್ನ ಓದ್ಕೊಂಡವರು, ವೇದಾಂಗಗಳನ್ನು ಓದ್ಕೊಂಡವರು. ಹೇಗಿದೆ ನೋಡ್ರಿ. ಇವರೇ ಒಂದು ದರ್ಶನವನ್ನು ಕೂಡ ಬರೆದಿದ್ದಾರೆ. ನೈಯಾಯಿಕರು, ವೈಶೇಷಿಕರು, ಇವರೆಲ್ಲ ತಾರ್ಕಿಕರು ಅಂತ ಹೇಳ್ತೀವಿ. ಇವರು ಕೂಡ ಹಾಗೆ ಹೇಳಿದ್ರೆ ಹೇಗೆ? ಇದು ಒಂದು ಥರ ಜನ. ಇನ್ನೂ ಒಂದು ಥರ ಜನ ಇದ್ದಾರೆ. ಎಲ್ಲ ನಮ್ಮ ಅನುಭವೇ. ನಿದ್ರೆಯಲ್ಲಿ ಏನಿರುತ್ತೆ ಸ್ವಾಮಿ? ಅಲ್ಲಿ ಬರೀ ಶೂನ್ಯ ಅಂತಾರೆ. ನಿದ್ರೆಯಲ್ಲಿ ನಮಗೆ ಏನಿರುತ್ತೆ? ಅಲ್ಲೇನು ದುಡ್ಡು ಸಂಪಾದನೆ ಮಾಡ್ಬೋದಾ, ಜ್ಞಾನ ಸಂಪಾದನೆ ಮಾಡ್ಬೋದಾ, ಏನಾದರೂ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಆದ್ದರಿಂದ ಅದೇನದು? ಶೂನ್ಯ. ಈ ನಿದ್ರೆಯಲ್ಲಿ ನಾವು ಶೂನ್ಯವಾಗಿರ್ತೀವಿ, ಶೂನ್ಯ ಸ್ವರೂಪರಾಗಿರ್ತೀವಿ ಅಂತ ಹೇಳೋರು ಬುದ್ಧಿಸಮ್ನವರು, ಬುದ್ಧರು. ಆದ್ದರಿಂದ ಇವೆರಡನ್ನ ಇವಾಗ ಚಿಂತನೆ ಮಾಡಬೇಕಾಗಿದೆ. ಡೀಟೇಲ್ ಆಗಿ ಸ್ವಾಮಿಗಳು ಇದನ್ನು ಬರೀತಾ ಹೋಗ್ತಾರೆ. ಅಂದರೆ ನಿದ್ರೆಯಲ್ಲಿ ಏನು ಗೊತ್ತಾಗಲ್ಲ. ಇದೆಲ್ಲ ಹೇಳೋದಕ್ಕೆ ಕಾರಣ ಏನು ಅಂದರೆ, ನಿದ್ರೆಯಲ್ಲಿ ವೃತ್ತಿಜ್ಞಾನ ಇರೋದಿಲ್ಲ ಅಲ್ವಾ? ಎಲ್ಲಿರುತ್ತೆ? ಹಿಂದೆ ಎಲ್ಲ ಚೆನ್ನಾಗಿ ಚಿಂತನೆ ಮಾಡಿದ್ವಿ. ಈಗ ಎಚ್ಚರದಲ್ಲಿ ವಿಶೇಷವಾದ ಜ್ಞಾನ ಇರುತ್ತೆ, ಅಥವಾ ಧರ್ಮೀಭೂತ ಜ್ಞಾನ ಇರುತ್ತೆ, ತ್ರಿಪುಟಿ ಇರುತ್ತೆ, ಮುಕ್ಕುಪ್ಪೆ ಇರುತ್ತೆ, ಜ್ಞಾತೃ ಜ್ಞಾನಾಜ್ಞೇಯ ಜ್ಞಪ್ತಿ
ಇಷ್ಟು ಇರುತ್ತೆ ಅಂತ ಹಿಂದಿನ ಚಾಪ್ಟರ್ನಲ್ಲಿ ಚಿಂತನೆ ಮಾಡಿದ್ವಿ. ನಿದ್ರೆಯಲ್ಲಿ ಈ ರೀತಿ ಜ್ಞಾನ ಇರಲ್ಲ, ವಿಶೇಷವಾದ ಜ್ಞಾನ ಇರಲ್ಲ ಅನ್ನೋದು ನಮಗೆಲ್ಲ ಸ್ಪಷ್ಟವಾಗಿ ಬಿಡಿಸ್ಕೊಂಡಿದ್ದೀವಿ. ಹಾಗೆ ಸೊ ಇದು ನಮಗೆ ಗೊತ್ತಿದೆ. ಆಗ ನಮ್ಮ ಸ್ವರೂಪ ಜಡವಾಗಿರುತ್ತೆ ಅಂತ ವೈಶೇಷಿಕರು ಅಂದರೆ ಇವರು ತಾರ್ಕಿಕರು ಹೇಳ್ತಾ ಇರ್ತಾರೆ. ಆದ್ದರಿಂದ ಈಗಲೂ ಕೆಲವರು ಸಾಮಾನ್ಯ ಜನರು ಹಾಗೆಂದು ಭಾವಿಸಿರ್ತಾರೆ. ನಾವೆಲ್ಲ ಮೊದಲು ಹಾಗೆ ಭಾವನೆ ಮಾಡಿದ್ದಿದ್ದು. ಆದರೆ ತನಿನಿದ್ರೆಯಲ್ಲಿ ಯಾವ ಅರಿವು ಇಲ್ಲದ್ದರಿಂದ ಆಗ ನಮ್ಮ ಸ್ವರೂಪವೇ ಇರುವುದಿಲ್ಲವೆಂಬುದು ಶೂನ್ಯವಾದಿಗಳ ಮಾತು. ಬೌದ್ಧರಲ್ಲಿ 4 ಥರ ಪಂಗಡದವರು ಇರ್ತಾರೆ. ಇವರು ಒಬ್ಬರು ಶೂನ್ಯವಾದಿಗಳು ಅಂತ. ಸೊ ಬೌದ್ಧರಲ್ಲಿ 4 ಥರ ಪಂಗಡದವರು ಯಾರು? ವಸ್ತು ಸತ್ಯತ್ವವಾದಿಗಳು, ವಿಜ್ಞಾನ ಸತ್ಯತ್ವವಾದಿಗಳು, ಇವರು ಶೂನ್ಯವಾದಿಗಳು 3ನೇವರು. ಹೀಗೆ ಶೂನ್ಯವಾದಿಗಳು 4ನೇವರು ಒಬ್ಬರು ಇರ್ತಾರೆ. ಹೀಗೆ ಒಟ್ಟು 4 ಜನ. ಅದರಲ್ಲಿ ಶೂನ್ಯವಾದಿಗಳು ಅಂತ ಹೇಳೋರು, ಅಲ್ಲಿ ಏನೂ ಇರಲಿಲ್ಲ ಅಂತ. ಆದರೆ ಈ ಎರಡನ್ನೂ ನಾವು ಅನುಭವದಿಂದ ನೋಡಿಕೊಂಡ್ರೆ, ಯಾವ ಅನುಭವ? ನೇರಾದ ಅನುಭವ, ಇಂದ್ರಿಯಗಳ ಅನುಭವ ಅಲ್ಲದೆ, ವೇದನಾನುಭವ ಅಥವಾ ಮನಸ್ಸಿನ ಅನುಭವ ಅಲ್ಲದೆ ನೇರಾದ ಅನುಭವ, ಸಾರ್ವತ್ರಿಕ ಪೂರ್ಣ ಅನುಭವ, ಸಾಕ್ಷಿ ಅನುಭವದಿಂದ ನೋಡಿಕೊಂಡ್ರೆ ನಮಗೆರಡಕ್ಕೂ ಉತ್ತರ ಸಿಕ್ಬಿಡುತ್ತೆ. ಇಲ್ಲ ನಾವು ಜಡವಾಗಿರೋದಿಲ್ಲ, ಅಲ್ಲಿ ಜ್ಞಾನವಾಗಿರ್ತೀವಿ. ಅಲ್ಲಿ ಎಷ್ಟು ಗೊತ್ತಾಗುತ್ತೆ ನೋಡ್ರಿ. ಆನಂದವಾಗಿರ್ತೀವಿ, ನಾವಿರ್ತೀವಿ, ಜ್ಞಾನ ಆಗ್ತಾ ಇರುತ್ತೆ. ನಾನು 100 ಪ್ರಶ್ನೆ ಕೇಳಲಿ ಉತ್ತರ ಕೊಡ್ತಾರೆ. ಏನಪ್ಪ ನೀನು ನಿದ್ದೆಯಲ್ಲಿ ಇದ್ಯೋ ಇಲ್ವೋ? ಇದ್ದೆ ಸ್ವಾಮಿ. ಅಯ್ಯೋ ಗೊಂಡ ಕಲ್ಲಿದ್ದಂಗಿದ್ದೆ ಸ್ವಾಮಿ ಅಂತಾರೆ. ಹೆಂಗೆ ಗೊತ್ತಾಯ್ತು? ಅರಿವು. ಏನು ದುಃಖ ಅನುಭವಿಸ್ತಾ ಇದೆಯಾ? ಅಯ್ಯೋ ಇಲ್ಲ ಸ್ವಾಮಿ, ಆನಂದವಾಗಿತ್ತು. ಹೇಗಿದೆ ನೋಡ್ರಿ ಅಲ್ವಾ? ಆದ್ದರಿಂದ ನಮಗೆ ಇರೋ ಅನುಭವದಿಂದ ನೋಡಿಕೊಂಡ್ರೆ ಇದು ಅನುಭವ. ನಮ್ಗೆ ಆ ಥರ ಅನಿಸೋದೇ ಇಲ್ವಲ್ಲ. ಕರೆಕ್ಟ್. ಇನ್ನು ಯುಕ್ತಿಯಿಂದ ವಿಚಾರ ಮಾಡಿದ್ರು ಹೊಂದೋದಿಲ್ಲ. ಯುಕ್ತಿಯಿಂದ ಹೇಗೆ ವಿಚಾರ ಮಾಡೋದು? ಈಗ ಎಚ್ಚರದಲ್ಲಿ ನಾನು ಅನ್ನೋದಕ್ಕೆ ಜನಕ ಮಹಾರಾಜ ಇದ್ನ ಇಲ್ಲ. ಯಾಕೆ? ಇವನು ಕನಸಿಗೆ ಹೋಗೋಕ್ಕೆ ಬರಲ್ಲ, ನಿದ್ದೆಗೆ ಹೆಂಗೆ ಹೋಗ್ತಾನೆ? ಫಸ್ಟ್ ಆಫ್ ಆಲ್ ನಿದ್ದೆಗೆ ಹೋಗಬೇಕು, ನಿದ್ದೆಗೆ ಹೋಗೋಕ್ಕಾಗೋದಿಲ್ಲ. ಇನ್ನು ಕನಸಿಗೆ ಹೆಂಗೆ ಬರ್ತಾನೋ? ಅದರಿಂದ ನಿದ್ದೆಯಲ್ಲೂ ಇರೋಲ್ಲ, ಕನಸಿನಲ್ಲೂ ಇರೋಲ್ಲ. ಹೋಗ್ಲಿ, ಕನಸಿನಲ್ಲಿರೋ ಭಿಕ್ಷುಕ ನಿದ್ದೆಯಲ್ಲಿರ್ತಾನ? ಇರೋದಿಲ್ಲ. ಆದ್ದರಿಂದ ಎಚ್ಚರಕ್ಕೆ ಬರ್ತಾನ? ಬರೋದಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅಂದರೆ ನಮಗೆ ಈ ಎಚ್ಚರ ಕನಸುಗಳಲ್ಲಿ ವಿಶೇಷವಾದ ಜ್ಞಾನ ಅಥವಾ ಧರ್ಮೀಭೂತ ಜ್ಞಾನಗಳು ಹೇಗಾಗುತ್ತೋ ಗಾಢನಿದ್ರೆಯಲ್ಲಿ ಇರೋದಿಲ್ಲ. ಅಲ್ಲಿ ದ್ವೈತವಿಲ್ಲ, ವಿಶೇಷವಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ಇವರಿಬ್ಬರ ಅನುಭವ ಯಾವುದೋ? ನಾವು ಜಡರೂಪವಾಗಿದ್ವಿ. ಜಡ ಅಂತಂದರೆ ಅಚೇತನ, ಕಲ್ಲು, ಮರದ ದಿಂಬಿ, ಅಚೇತನವಾಗಿರ್ತೀವಿ ಗಾಢನಿದ್ರೆಯಲ್ಲಿ. ಹಾಗಿದ್ದಿದ್ರೆ ನಾನು 100 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರಲ್ಲ ಪ್ರತಿಯೊಬ್ಬರು, ಹೇಗೆ ಕೊಡ್ತಾರೆ? ಅಲ್ಲಿ ನಾನು ಅಜ್ಞಾನ ಸ್ವರೂಪವಾಗಿದ್ದೆ, ಅರಿವಿನ ಸ್ವರೂಪವಾಗಿದ್ದೆ, ಚೈತನ್ಯವಾಗಿದ್ದೆ, ಆನಂದವಾಗಿದ್ದೆ. ಇದು ನಮ್ಮ ಅನುಭವ. ಆದ್ದರಿಂದ ಇವರಿಬ್ಬರದು ಯುಕ್ತಿಗೂ ಹೊಂದಲ್ಲ, ಅನುಭವಕ್ಕೂ ಹೊಂದಲ್ಲ, ವಿರುದ್ಧವಾಗಿರುತ್ತೆ ಅಂತ ಹೇಳಬೇಕು. ಯಾಕೆ? ಸುಷುಪ್ತಿಯಲ್ಲಿ ಜಡರೂಪವಾಗಿದ್ದ ನಮಗೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹಾಗೇನಾದರೂ ಆಗುತ್ತೇನೋ? ಈಗ ಜಡರೂಪವಾಗಿದ್ವಿ ಅಂತ ಅಂದರೆ ಏನಾಗಬೇಕು ಗೊತ್ತಾ? ಗಾಢನಿದ್ರೆಯಲ್ಲಿ ನಾವು ಜಡರೂಪವಾಗಿರ್ತೀವಿ. ಎದ್ದಿದ ತಕ್ಷಣ ಈಗ ಕರೆಂಟ್ ಇರೋಲ್ಲ ಅಂತ ಇಟ್ಕೊಳ್ರಿ, ಕರೆಂಟ್ ಹೋಗ್ಬಿಡುತ್ತೆ. ಅವಾಗ ಏನು ಮಾಡ್ತೀವಿ? ಮನೆಯಲ್ಲಿ ಪೆಟ್ರೋಲ್ ಬ್ಯಾಗ್ಸ್ ಹಚ್ಚೋದು ಅಥವಾ ಸೀಮೆಣ್ಣೆ ಬುಡ್ಡಿ ಇದ್ದರೆ ಹಚ್ಚೋದು, ಪೆಟ್ರೋಲ್ ಏನಾದರೂ ಒಂದು ಮಾಡ್ತೀವಿ. ಅಥವಾ ಎಣ್ಣೆ ಹಾಕಿ ಬತ್ತಿ ಹಾಕಿ ಅಂಟಿಸ್ತೀವಿ. ಅವಾಗ ಏನಾಗುತ್ತೆ? ಬೆಳಕು ಬರುತ್ತೆ. ಆದ್ದರಿಂದ
ಈಗ ನಾವು ಗಾಢನಿದ್ರೆಯಲ್ಲಿದ್ದಾಗ ಅಲ್ಲಿ ಜಡವಾಗಿರ್ತೀವಿ. ಎದ್ದಿದ ತಕ್ಷಣ ಈಗ ಕರೆಂಟ್ ಹೋಗಿದ್ರೆ ಹೇಗೆ ಮಾಡ್ತೀವೋ ಹಾಗೆ ಎದ್ದಿದ ತಕ್ಷಣ ಬತ್ತಿ ಹಾಕಿ ನೀರು ಹಾಕಿ ಬೆಂಕಿ ಕಟ್ಟಿ ಗೀಚಿ ಬೆಳಕು ತರಿಸ್ಕೊತೀವ? ಇಲ್ಲ. ಆದ್ದರಿಂದ ಹಾಗೇನಿಲ್ಲ. ಎದ್ದಿದ ತಕ್ಷಣ ಬದುಕಂತ ಜ್ಞಾನ ಎದ್ದು ಬರುತ್ತೆ. ಕಣ್ಣು ಬಿಡ್ತಾ ಇದ್ದಂಗೆ, ಕಣ್ಣು ಬಿಡೋದು ಬೇಡ. ನಿಮಗೆ ಎಚ್ಚರಿಕೆ ಬಂದಿದ್ದ ತಕ್ಷಣ ನಿಮಗೆ ಜ್ಞಾನ, ನಾನು ಹಾಸಿಗೆ ಮೇಲೆ ಮಲಗಿದ್ದೀನಿ, ಇಷ್ಟೊತ್ತು ಮಲಗಿದ್ದೆ, ಎಲ್ಲ ನೆನಪು ಬಂದುಬಿಡುತ್ತೆ ಅಲ್ವಾ? ಹಾಗೆ ಮತ್ತು ಅದೇನು ಸ್ಟೆಪ್ ಬೈ ಸ್ಟೆಪ್ ಬರೋದೇನಲ್ಲ. ಆದ್ದರಿಂದ ನಾವು ಜಡರೂಪವಾಗಿದ್ವಿ ಅನ್ನೋದು ಹೊಂದಲ್ಲ. ಹೊರಗಿನ ಯಾವುದೋ ನಿಮಿತ್ತದಿಂದ ಒಂದು ಹೊಸ ಧರ್ಮವು ಬಂದು ನಮ್ಮಲ್ಲಿ ಜ್ಞಾನ ಪ್ರಕಾಶವು ತೋರಿಕೊಳ್ಳುತ್ತೆ ಅಂತ ಯಾರೂ ಹೇಳೋಕ್ಕೆ ಬರೋಲ್ಲ. ಎದ್ದಿದ ತಕ್ಷಣ ಯಾವುದೋ ಒಂದು ಜ್ಞಾನ ಪ್ರಕಾಶ ಬಂದು ಎಲ್ಲಿಂದಲೋ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ತೀವ? ಎಚ್ಚರಕ್ಕೆ ಬಂದ ಮೇಲೆ ಇಲ್ಲ. ಅದಕ್ಕೆ ಅನುಭವದ ಬೆಂಬಲವೂ ಇಲ್ಲ. ಆದರೆ ನಿದ್ರೆಯಲ್ಲಿ ನಾವು ಕೊರಡಿನಂತೆ, ಒಂದು ಮರದ ದಿಂಬಿಯಂತೆ ಅರಿವಿಲ್ಲದವರಾಗಿಯೂ ಕೂಡ ಇರೋದಿಲ್ಲ. ಇದು ನಮ್ಮ ಅನುಭವವೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹೋಗಿ ಆ ಕೊರಡು ಅಥವಾ ಮರದ ದಿಂಬಿ ಇರುತ್ತಲ್ಲ, ಅದಕ್ಕೆ ಎಂದಾದರೂ ಜ್ಞಾನ ಇದೆಯಾ? ಇವಾಗಿಲ್ಲ. ಮುಂದಕ್ಕೆ ಏನಾದರೂ ಜ್ಞಾನ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಏನು ಮಾಡಿದ್ರು ಅದಕ್ಕೆ ಜ್ಞಾನ ಬರೋದಿಲ್ಲ. ಅದು ಅಚೇತನ. ಆದರೆ ನಿದ್ರೆಯಿಂದ ಎಚ್ಚೆತ್ತ ಕೂಡಲೇ ನಮಗೆ ನಾವು ಮತ್ತೊಂದು ಎಂಬ ವಿಭಾಗದ ಅರಿವಿಯಾಗಿ ಬಿಡುತ್ತದೆ ಅಲ್ವಾ? ನಾನು ಎದ್ದಿದ ತಕ್ಷಣ ನಾನು ಜನಕ ಮಹಾರಾಜ ಅಂತ. ಆದರೆ ಅಲ್ಲಿ ನಾನು ಯಾವಾಗಲೇ ಎಕ್ಸಾಂಪಲ್ ಕೊಡೋದ್ರಲ್ಲಿ ಜನಕ ಮಹಾರಾಜ. ಈಗ ನಾವುಗಳು ಏನೇನು ಹೆಸರಿದೆಯೋ ಅದ್ರ ಪ್ರಕಾರ ನಾನು ಡಾಕ್ಟ್ರು, ನಾನು ನಾಗೇಂದ್ರ ಪ್ರಸಾದು, ಈ ಥರ ನಮ್ಗೆ ರೆಕಗ್ನಿಷನ್ ಆಗಿಬಿಡುತ್ತೆ. ಅಲ್ಲಿಗೆ ನಾನು ಇಲ್ಲಿಂದ ಮುಂದಕ್ಕೆ ನನಗಿಂತ ಹೊರಗಡೆ ಇರೋ ಆಬ್ಜೆಕ್ಟ್ಸ್, ವಿಷಯಗಳು ಮತ್ತು ನನ್ನಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸ್ಕೊಂಡು ಆ ವಸ್ತುಗಳ ಜ್ಞಾನವಾಗುತ್ತೆ. ನಾನು ಜ್ಞಾತೃ, ಹೊರಗಡೆ ಇರೋ ವಿಷಯಗಳು ಜ್ಞೇಯ. ಜ್ಞಾನ ಅನ್ನೋ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಕೊಂಡು ನನಗೆ ಜ್ಞಾನವಾಗುತ್ತೆ. ಜ್ಞಾತೃ, ಜ್ಞಾನ, ಜ್ಞೇಯ. ಇದನ್ನೇ ತ್ರಿಪುಟಿ ಮುಕ್ಕುಪ್ಪೆ ಅಂತೀವಿ. ಇದು ಎಚ್ಚರಾಗಲಿ ಕನಸಾಗಲಿ ದೃಶ್ಯ ಪ್ರಪಂಚದಲ್ಲಿ ನಮಗೆ ಸಹಜವಾಗಿ ನಡೀತಾ ಇರುತ್ತೆ. ಈ ರೀತಿ ಗಾಢನಿದ್ರೆಯಲ್ಲಿ ಇರೋದಿಲ್ಲ, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿದ್ರೆಯ ವಿಷಯಕ್ಕೆ ಯಾರಿಗಾದರೂ ಇಂಥ ಭಾವನೆ ಆಗಿದ್ದರೆ ಇಂಥ ನಿದ್ರೆಗಾಗಿ ಹೋಗ್ಲಿಯಪ್ಪ, ನಿದ್ರೆಗೇನಾದರೂ ನಾವು ಇರೋದಿಲ್ಲ ಅಂತೇನಾದರೂ ಅನಿಸಿದ್ರೆ, ಯಾರಿಗಾದರೂ ನಿದ್ರೆಗೆ ಹೋಗ್ಬಿಟ್ರೆ ನಾನಿರೋದಿಲ್ಲ ಅಂತನೋ ನಾವಲ್ಲಿ ಆ ಥರ ಏನಾದರೂ ಯಾರಿಗಾದರೂ ಅನಿಸಿದ್ರೆ, ನಿದ್ದೆಗೆ ನಾವು ಕಾತೋರಿತಾ ಇದ್ವಾ? ನಿದ್ದೆ ಬರದೇ ಇದ್ದರೆ ಡಾಕ್ಟ್ರ್ ಹತ್ರ ಹೋಗಿದ್ದೆ, ಡಾಕ್ಟ್ರೇ ನನಗೆ ನಿದ್ದೆ ಮಾತ್ರೆ ಕೊಡಿ ಅಂತ ಕೇಳಿ ಈಸ್ಕೊತಾ ಇದ್ವಾ? ಹೇಳ್ರಿ, ಯಾರೂ ಮಾಡೋದಿಲ್ಲ. ನಮ್ಮ ಹತ್ರ ಪೇಷಂಟ್ ಬರ್ತಾರೆ, ಡಾಕ್ಟ್ರೇ 2 ನಿದ್ದೆ ಮಾತ್ರೆ. ಹೇ, ನಿದ್ದೆ ಎತ್ತಿಕೊ ನಿನಗೆ? ಅಲ್ಲೇನು ಹೆಂಡತಿ ಬರ್ತಾರಾ, ಮಕ್ಕಳು ಬರ್ತಾರಾ, ಮನೆ ಇರುತ್ತಾ, ಕ್ರಿಕೆಟ್ ಇರುತ್ತಾ, ಪಿಜ್ಜಾ ಇರುತ್ತಾ, ಬರ್ಗರ್ ಇರುತ್ತಾ, ಟಿ ವಿ ಇರುತ್ತಾ, ಏನಿರುತ್ತೋ ಒಂದು ಅಯ್ಯೋ ಗೊತ್ತಿಲ್ಲ ಸರ್, ನಮ್ಗೆ ನಿದ್ದೆ ಬೇಕು. ನೋಡಿರಿ ಹೇಗಿದೆ ಆ ನಿದ್ದೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಮಲಗಿದ ತಕ್ಷಣ ನಿದ್ದೆ ಬಂದರೆ ಅದರಷ್ಟು ಸುಖ ಸಂತೋಷ ಮತ್ತೊಂದಿರಲ್ಲ. ನಮ್ಮ ಬಾಡಿ ಪೂರ್ತಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ, ರೆಸ್ಟ್ ಸಿಕ್ಬಿಡುತ್ತೆ. ಎಲ್ಲವೂ ಒಟ್ಟು 19 ಮುಖಗಳು ಏನು ಕೆಲಸ ಮಾಡದೇ ಇರುತ್ತೆ, ಆದರೆ ಒಂದು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ಪ್ರಾಣ. ಅದು ಸುಮ್ಮನೆ ಆಗಿಬಿಟ್ರೆ ಸತ್ತೋಗಿದ್ದಾನೆ ಅಂತ ತೊಗೊಂಡೋಗಿ ಸುಟ್ಟು ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಆ ಒಂದು ಊರಿನಲ್ಲೋ ಹಳ್ಳಿಯಲ್ಲೋ ಎಲ್ಲರೂ ಮಲಗಿದ್ದಾಗ ಗೂರ್ಖ ಎದ್ದು
ಆ ಹಳ್ಳಿಯನ್ನು ಕಾಯ್ತಾ ಇರೋ ಹಾಗೆ ಆ ಪ್ರಾಣ ಎದ್ದು ಕಾಪಾಡ್ತಾ ಇರುತ್ತೆ. ಅದು ಒಂದು ಕೆಲಸ ಮಾಡ್ತಾರೋ ಅದಕ್ಕೆ ರೆಸ್ಟ್ ಇಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತದು? ಹುಟ್ಟದ ಮೇಲೆ ಅತ್ತಾಗ ಉಸಿರಾಟ ಶುರುವಾಗಿದ್ದು ಕೊನೆಯವರೆಗೂ ಇರುತ್ತೆ ನೋಡ್ರಿ. ಆದರೆ ಹೃದಯವೂ ಹಾಗೆ. ಹೃದಯ ನಾವು ತಾಯಿಯ ಗರ್ಭದಲ್ಲಿದ್ದಾಗ 3ನೇ ತಿಂಗಳಿನಲ್ಲಿ ಶುರುವಾಗುತ್ತೆ. ಅದು ಅಷ್ಟೇ, ಸಾಯೋವರೆಗೂ ಕಂಟಿನ್ಯೂಸ್ ಆಗಿ. ನಾವು ಬೇಕಾದರೆ ಉಸಿರನ್ನ ಸ್ವಲ್ಪ ಹೊತ್ತು ತಡೆದಿಟ್ಕೋಬೋದು. ಎಲ್ಲಿ ಹಾರ್ಟ್ ಬೀಟ್ನ ಸ್ವಲ್ಪ ತಡೆದಿಟ್ಕೊಳ್ರಿ ನೋಡೋಣ, ಬರೋದಿಲ್ಲ ಅಲ್ವಾ? ಹೀಗೆ ಇವೆರಡೂ ನಮ್ಮ ದೇಹಕ್ಕೆ 2 ಇಂಜಿನ್ ಇದ್ದಂಗೆ. ಸೊ ಇವೆರಡನ್ನು ನಾವು ಚೆನ್ನಾಗಿ ಯೋಗದಲ್ಲಿ ನಾವೆಲ್ಲ ಹೇಳ್ಕೊಡ್ತೀವಿ. ಇದಕ್ಕೆ ಯಾವಾಗಲೂ ಇದನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಇರಲಿ, ಅದು ಬೇರೆ ಮಾತು. ಅಲ್ಲಿಗೇನಾಯಿತು? ಪ್ರತಿಯೊಬ್ಬರು ನಿದ್ದೆಗೆ ಆತುರಿತಾರೆ. ನಿದ್ರೆಯಲ್ಲಿ ನಾನು ಇರೋಲ್ಲ, ಶೂನ್ಯವಾಗಿರ್ತೇನೆ, ಅಥವಾ ಅಲ್ಲಿ ಯಾರೂ ಇರೋಲ್ಲ ಅಂತ ಅಂದಿದ್ದರೆ ನಿದ್ದೆಗೆ ಯಾರಾದರೂ ಆಸೆ ಪಡ್ತಾ ಇದ್ರ? ಈಗ ಯಾರಾದರೂ ಒಬ್ಬರು ಮನೆಗೆ ಹೋಗ್ತೀವಿ ಅಂತಿಟ್ಕೊಡ್ರಿ. ಹೋದಾಗ ಸ್ವಾಮಿ ನಿಮಗೆ 2 ದಿನ ಕೊಡೋಣ ಅಥವಾ ನಿಮಗೆ ರೆಗ್ಗು ಬೇಕಾ, ಬೆಡ್ಶೀಟ್ ಬೇಕಾ ಅಂತ ಕೇಳ್ತಾರೆ. ಅಯ್ಯಯ್ಯೋ ಬೇಡಿ ಅಮ್ಮ, ನಾನು ಮಲ್ಕೊಂಡ್ರೆ ಇಲ್ದಂಗೆ ಆಗ್ಬಿಡ್ತೀನಿ ಅಂತ ಯಾರಾದರೂ ಅಂತಾರ? ಅದ್ರ ಬದಲು ಏನಂತೀವಿ? ಅಮ್ಮ 2 ತಿಂದು ಕೊಡಿ, ಪರ್ದ ಕಟ್ಟಿ, ಆಮೇಲೆ ನಮಗೆ ಕಿಟಕಿ ತೆಗೀರಿ, AC ಆನ್ ಮಾಡಿರಿ, ಫ್ಯಾನ್ ಹಾಕ್ರಿ. ಎಷ್ಟು ಕೇಳ್ಕೊತೀವಿ ನೋಡ್ರಿ. ಯಾಕೆ? ನಾನು ಇರ್ತೀನಿ ನಿದ್ದೆಯಲ್ಲಿ, ಮತ್ತು ಅಲ್ಲೇ ಆನಂದ ಇರುತ್ತೆ ಅಲ್ವಾ? ನಮ್ಮೆಲ್ಲರಿಗೂ ಎಷ್ಟು ಚೆನ್ನಾಗಿ ಗೊತ್ತಿದೆ. ಸ್ವಾಮಿಗಳು ಹಾಸ್ಯವಾಗಿದ್ದನ್ನು ಹೇಳ್ತಾರೆ ಒಂದು ಕಡೆ. ಅಯ್ಯೋ ನಿದ್ರೆ ಎಲ್ಲಾದರೂ ಬಂದು ನಾವೇ ಇಲ್ದಂಗೆ ಆಗ್ಬಿಟ್ರೆ ಏನಪ್ಪ ಗತಿ, ಬೇಡಪ್ಪ ನಿದ್ದೆ ಮಾಡೋದು ಬೇಡ ಅಂತ ಯಾರಾದರೂ ಅಂತಾರ ಅಲ್ವಾ? ಅದಕ್ಕೆ ಬದಲಾಗಿ ನಿದ್ರೆಯಲ್ಲಿ ಬಾರದೇ ಹೋದೀತೆ ಅಂತ ಯೋಚನೆ ಮಾಡ್ತಾರೆ. ಡಾಕ್ಟರ್ ಹತ್ರ ಹೋಗಿ ನಿದ್ದೆ ಮಾತ್ರ ಕೇಳೋದು, ಇದೆಲ್ಲ ಗೊತ್ತಿದೆ ನಮಗೆ ಅಲ್ವಾ? ಅದಕ್ಕೋಸ್ಕರ ನಿದ್ರೆಯಲ್ಲಿ ತಮಗೆ ಯಾವುದೋ ಒಂದು ಅಪಾರವಾದ ಲಾಭವಿದೆ. ಯಾರಿಗೂ ಗೊತ್ತಿಲ್ಲದೆ ಇರುವಾಗ ನಿದ್ದೆಯಲ್ಲಿ ಏನೋ ಒಂದಿದೆ. ಅದಕ್ಕೆ ಎಲ್ಲರೂ ನಿದ್ರೆ ಬೇಕು ಅಂತ ಆಸೆ ಪಡೋದು. ನಮಗೆ ಸಹಜವಾಗಿ ನಿದ್ದೆ ಬರ್ತಾ ಇದ್ರೆ ಅದರ ಕಡೆ ಗಮನ ಇರಲ್ಲ. 4 ದಿವಸ ಬೇಡ, 3 ದಿವಸ ಬೇಡ, 1 ದಿವಸ ಸರಿಯಾಗಿ ನಿದ್ದೆ ಬರದೇ ಇದ್ದರೆ ಬೆಳಿಗ್ಗೆ ಎದ್ದಾಗ ಹೆಡ್ಡೇಕ್ ಇರುತ್ತೆ ನೋಡ್ರಿ, ಎದ್ದಿದ ತಕ್ಷಣ ತಲೆನೋವಿರುತ್ತೆ. 3 ದಿವಸ ನಿದ್ದೆ ಸರಿಯಾಗಿ ಬರದೇ ಇದ್ದರೆ ಹುಚ್ಚಿಡಿದು ಬಿಡುತ್ತೆ, ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಾಗುತ್ತೆ, ಗೊತ್ತಾ? ಅದರಿಂದ ನಿದ್ದೆ ಅದು ಏನಿರುತ್ತಲ್ಲಿ ದೇವರು ಕೊಟ್ಟಂಥ ಸ್ಯಾಂಪಲ್ ಅಲ್ವಾ? ಹೇಗಿದೆ ನೋಡ್ರಿ. ಇದನ್ನು ನೋಡಿಕೊಂಡ್ರೆ ನಿದ್ದೆಯಲ್ಲಿ ನಾವು ದೇವರಾಗಿರ್ತೀವಿ, ಆತ್ಮನಾಗಿರ್ತೀವಿ. ಹೌದಪ್ಪ ಹೌದೋ ನೀನೇ ದೇವರ ನಿದ್ದೆಯಲ್ಲಿ ಸದಾ ಎಚ್ಚರವಿರಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೌದಪ್ಪ ಹೌದು ನೀನೇ ದೇವರು ಅಂತ ಆ ಶಿಶುನಾಳ ಶರೀಫ್ ಎಷ್ಟು ಚೆನ್ನಾಗಿ ಆಡ್ತಾರೆ. ಎದ್ದಾಗ ಏನಾಗ್ತೀವಿ? ದೆವ್ವ ಆಗ್ತೀವಿ. ಇಷ್ಟೇ ವ್ಯತ್ಯಾಸ. ದೆವ್ವ ಅಂತಂದರೆ ಅಲ್ಲಿ ವಿಶೇಷವಾದ ಈ ಅನಾತ್ಮ, ಅಚೇತನ, ದುಃಖಾಲಯ ತೋರಿ ಹಾರೋದು, ಇಲ್ಲದೇ ಇರೋದು ಗಂಟು ಬೀಳುತ್ತೆ. ಗಾಢನಿದ್ರೆಯಲ್ಲಿ ಬರೀ ನನ್ನ ನಿಜವಾದ ಸ್ವರೂಪ, ಬರೀ ಇರವು, ಬರೀ ಅರಿವು, ಬರೀ ಆನಂದ. ಅಲ್ಲಿ ಯಾವುದೋ ಮಿಶ್ರಣ ಇಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಎದ್ದಿದ ತಕ್ಷಣ ಕಲಬೆರಿಕೆ. ಅದೇ ಹೇಳಿದ್ದು, ಆತ್ಮ ಅನಾತ್ಮ, ನಿಜವಾಗಿರೋದು ನಿಜವಾಗಿ ಇಲ್ಲದೇ ಇರೋದು, ಹಗ್ಗ ಹಾವು ಕಲಬೆರಿಕೆ ಹಾಗಾಗ್ಬಿಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಆನಂದ, ಇದು ದುಃಖಾಲಯ. ಅದು ಆನಂದವೇ ಆನಂದ, ಇದು ದುಃಖವೇ ದುಃಖ ಇರುತ್ತೆ. ಯಾರಿಗೆ ಬೇಕು ದುಃಖ? ಯಾರಿಗೂ ಬೇಡ. ಆನಂದ. ಮತ್ತು
ದೇವರು ಪ್ರತಿದಿನ ಸ್ಯಾಂಪಲ್ ಕೊಟ್ಟಿದ್ದಾಗೇನೆ ನಾವು ದೇವರಾಗಿರ್ತೀವಿ. ಎಚ್ಚರದಲ್ಲಿ ನೀವು ದೇವರಿದ್ದಂಗೆ ಇದ್ಬಿಟ್ರೆ, ನಿದ್ದೆಯಲ್ಲಿ ಇದ್ದಂಗೆ ಇದ್ಬಿಟ್ರೆ ನೀವು ದೇವರೇನಪ್ಪ. ಹಾಗಿರೋದಕ್ಕೆ ಸಾಧನೆ. ಈಗ ನಮ್ಮ ಅನುಭವದಿಂದ ಕಂಡುಕೊಂಡಿದ್ದೀವಿ, ಹಾಗಿದ್ಬಿಡ್ಬೇಕಪ್ಪ ಅಷ್ಟೇ. ನಿದ್ದೆಯಲ್ಲಿ ನನಗೆ ಕೋಪ ಬರುತ್ತಾ, ಕಾಮಕ್ರೋಧಗಳಿರುತ್ತಾ, ಏನಾದರೂ ನೋಡ್ರಿ, ನಿದ್ದೆಯಲ್ಲಿ ನನಗೆ ಮೈಕೈ ನೋವಾಗಲಿ, ಕ್ಯಾನ್ಸರ್ ನೋವಾಗಲಿ ಇರೋದಿಲ್ಲ. ಯಾಕೆ? ಶರೀರ ಇರೋಲ್ಲ, ಅದು ಅಶರೀರ. ಅಲ್ಲಿ ಹೋಗ್ಲಿ ನೀರಡಿಕೆ, ಬಾಯಾರಿಕೆ, ಹಸಿವು ಆಗುತ್ತ ಇರೋದಿಲ್ಲ. ಯಾಕೆ? ಪ್ರಾಣಗಳಿಲ್ಲ. ಅಲ್ಲಿ ಸಂಕಲ್ಪ ವಿಕಲ್ಪಗಳಾಗಲಿ, ಶೋಕ ಮೋಹವಾಗಲಿ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತಾಗಲಿ ಇರೋದಿಲ್ಲ. ಯಾಕೆ? ಅಂತಃಕರಣ ಇರೋದಿಲ್ಲ. ಹೋಗ್ಲಿ ಆಬ್ಜೆಕ್ಟ್ಸ್ ಇರೋದಿಲ್ಲ. ಏನೂ ಇರೋದಿಲ್ಲ. ಅಂದರೆ ದೃಶ್ಯ ಪ್ರಪಂಚದಲ್ಲಿರೋ ಅರ್ಧ ಡಜನ್ ನಿದ್ದೆಯಲ್ಲಿ ಹುಡುಕಾಡಿದ್ರೆ ಸಿಗೋದಿಲ್ಲ. ಟಾರ್ಚ್ ಹಾಕೊಂಡು ಹುಡ್ಕೋದ್ರೂ ಸಿಗೋಲ್ಲ. ಆದ್ದರಿಂದಲೇ ಆನಂದವಾಗಿರೋದು. ಆದ್ದರಿಂದ ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ನಿದ್ರೆಯಲ್ಲಿ ನಮಗೆ ಯಾವುದೋ ಒಂದು ಅಪಾರವಾದ ಲಾಭ ಆಗೋದ್ರಿಂದಲೇ ಅದಕ್ಕಾಗಿ ಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಆಸೆ ಪಡ್ತಾರೆ. ಆ ನಿದ್ರೆ ಬರೋದಕ್ಕೋಸ್ಕರ ಎಲ್ಲವನ್ನೂ ರೆಡಿ ಮಾಡ್ಕೊತಾರೆ. ಆದ್ದರಿಂದ ನಿದ್ರೆಯಲ್ಲಿ ನಾವು ಶೂನ್ಯರಾಗಿರ್ತೀವಿ ಅಥವಾ ಮರದ ದಿಂಬಿ ಥರ ಬಿದ್ದಿರ್ತೀವಿ ಅಂತ ಹೇಳ್ತಾರಲ್ಲ ಈ ನೈಯಾಯಿಕರು, ವೈಶೇಷಿಕರು ಅಥವಾ ಈ ಬುದ್ಧಿಸಮ್ನವರು. ಅದು ಅನುಭವಕ್ಕೆ ಮತ್ತು ಈ ತರ್ಕಕ್ಕೆ ಹೊಂದೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಹಾಗಾದರೆ ನಾವು ನಿಜವಾಗ್ಲೂ ಜಡವೇ ಆಗಿದ್ದು, ಶೂನ್ಯವೇ ಆಗಿದ್ದರೆ ಎಚ್ಚೆತ್ತ ಮೇಲೆ ಆ ಅವಸ್ಥೆಯನ್ನು ಪಟ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ. 100 ಪ್ರಶ್ನೆ ಕೇಳಿ, ಯಾರಿಗೆ ಕೇಳಿ ಉತ್ತರ ಕೊಡ್ತೀವಲ್ಲ. ಏನಪ್ಪ ನಿದ್ದೆಯಲ್ಲಿ ಇದ್ರೂ ಇಲ್ವಾ? ಇದ್ದೆ. ಹೇಗಿದ್ದೆ? ಆನಂದವಾಗಿದ್ದೆ. ಹೇಗಿದೆ ನೋಡ್ರಿ. ಗಂಡ್ಸಾಗಿದ್ಯಾ, ಹೆಂಗ್ಸಾಗಿದ್ಯಾ, ನಪುಂಸಕನಾಗಿ? ಇಲ್ಲ ಸ್ವಾಮಿ, ಗೊತ್ತಾಗಲ್ಲ. ಹೇಗಿದೆ ನೋಡ್ರಿ. ಅಷ್ಟು ಏನು ಪ್ರಶ್ನೆ ಬೇಕಾದ್ರೆ ಕೇಳ್ರಿ, ಇಂಟ್ಯೂಷನ್ನಿಂದ 100% ಕರೆಕ್ಟಾಗಿ ಆನ್ಸರ್ ಪ್ರತಿಯೊಬ್ಬರು ಕೊಡ್ತಾರೆ. ಅಲ್ಲಿಗೆ ಗಾಢನಿದ್ರೆಯಲ್ಲಿ ನಾವು ಶೂನ್ಯವಾಗಿರ್ತೀವಿ ಅಥವಾ ಮರದ ಕೊರಡು ಥರ ಬಿದ್ದಿರ್ತೀವಿ ಅನ್ನೋದು ಹೊಂದೋದಿಲ್ಲ ಅಂತ ಸ್ಪಷ್ಟವಾಗಾಯಿತು. ಅನುಭವಿಸದೆ ಇದ್ದದ್ದನ್ನು ವರ್ಣಿಸುವುದು ಹೇಗೆ? ಗಾಢನಿದ್ರೆಯಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ, ಆನಂದವಾಗಿರುತ್ತೆ. ಶೋಕ ಮೋಹಗಳು, ದುಃಖಗಳು ಇರೋದಿಲ್ಲ. ಅದಕ್ಕೆ ಎದ್ದ ಮೇಲೆ ನಾನು ಅದನ್ನು ವರ್ಣಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ. ಅವ್ರವ್ರಿಗೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟನ್ನು ಹೇಳ್ತಾರೆ. ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಇದರಿಂದ. ಆದ್ದರಿಂದ ನಿದ್ರೆಯಲ್ಲಿ ನಾವು ಬರೀ ಇರುವಾಗಿ, ಬರೀ ಅರಿವಾಗಿ. ಅಲ್ಲಿ ಕೇಳಿ, ಯಾರಿದ್ದಿದ್ದು? ನಾನೇ ಇದ್ದದ್ದು. ಯಾವುದರಿಂದ ಗೊತ್ತಾಯಿತು? ಅರಿವಿನಿಂದ ಗೊತ್ತಾಯಿತು. ಬರೀ ಅರಿವು. ದುಃಖದಿಂದ ಇದ್ರ? ಇಲ್ಲ, ಆನಂದದಿಂದ ಇದ್ದೆ. ಅಲ್ಲಿ ದುಃಖ ಅನ್ನೋ ಪ್ರಶ್ನೆ ಇಲ್ಲ ಅಂತ ಹೇಳ್ತೀವೋ ಇಲ್ಲೋ. ಆದ್ದರಿಂದ ಅಲ್ಲಿ ನಮ್ಮ ಸ್ವರೂಪವಾಗಿರ್ತೀವಿ. ಅಲ್ಲಿ ವೃತ್ತಿಜ್ಞಾನ ಅವಿರೋದಿಲ್ಲ, ಸವಿಶೇಷ ಅಥವಾ ಅವು ಯಾವುದೂ ಇರೋದಿಲ್ಲ. ತ್ರಿಪುಟಿ ಇರಲ್ಲ, ಮುಕ್ಕುಪ್ಪೆ ಇರಲ್ಲ ಅಲ್ಲಿ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಇನ್ನು 126 ನಿದ್ರೆಯ ಅರಿವಿನಲ್ಲಿ ವಿಭಾಗವಿಲ್ಲ. ಇದು ಅಷ್ಟೆ, ಎಲ್ಲ ಅದಕ್ಕೆ ಸಂಬಂಧಪಟ್ಟಿರೋದೆ. ಇಲ್ಲಿ ವಿಭಾಗ ಅಂತಂದರೆ ಏನು? ದ್ವೈತ. ಒಂದಕ್ಕಿಂತ ಜಾಸ್ತಿ ಇದ್ದರೆ ಅಲ್ಲಿ ಭಾಗಗಳು ಹೇಳ್ಬೋದು, ವಿಭಾಗಗಳನ್ನ ಹೇಳ್ಬೋದು. ಆದರೆ ಗಾಢನಿದ್ರೆಯಲ್ಲಿ ಇಂಥ ವಿಭಾಗ ಇಲ್ಲ. ಆದರೆ
ಫಸ್ಟ್ ಎತ್ಕೊಂತಾನೆ ವಿಭಾಗ ಅಂದರೆ ಏನು? ದೃಶ್ಯ ಪ್ರಪಂಚದಲ್ಲಿ ಎಚ್ಚರ ಕನಸುಗಳಲ್ಲಿ ಈ ವಿಭಾಗ ಇರುತ್ತೆ. ಏನದು ವಿಭಾಗ? ಅರ್ಧ ಡಜನ್ ಎಚ್ಚರದಲ್ಲಿ ಇರುತ್ತೆ, ಕನಸಿನಲ್ಲಿ ಇರುತ್ತೆ. ಆದ್ದರಿಂದ ಅಲ್ಲದನ್ನು ಏನಂತ ಕರಿತೀವಿ ನಾವು? ನಾನು ಸಬ್ಜೆಕ್ಟು, ನನಗಿಂತ ಬೇರೆ ಹೊರಗಡೆ ಇರೋದು ಆಬ್ಜೆಕ್ಟ್ ಅಲ್ವಾ? ಹೀಗೆ ಎಲ್ಲ ಹೇಳ್ತಾ ಇರ್ತೀವಿ. ಇದನ್ನು ವಿಭಾಗ ಅಂತ ಕರಿತೀವಿ, ತ್ರಿಪುಟಿ ಅಂತ ಕರಿತೀವಿ, ಮುಕ್ಕುಪ್ಪೆ ಅಂತ ಕರಿತೀವಿ. ಆದರೆ ನಿದ್ರೆಯಲ್ಲಿ ಇವು ಯಾವುದೂ ಇರೋದಿಲ್ಲ, ಅದಕ್ಕೋಸ್ಕರ ಅದು ವಿಭಾಗವಿಲ್ಲ. ಅದೇ ದೃಶ್ಯ ಪ್ರಪಂಚದಲ್ಲಿ ಕಾಲ, ದೇಶ, ಕಾರ್ಯಕಾರಣ ಅರ್ಧ ಡಜನ್ ಇರೋದ್ರಿಂದ ಅಲ್ಲಿ ಸವಿಕಲ್ಪ ಅನುಭವ ಮತ್ತು ಮಲ್ಟಿಪ್ಲಿಸಿಟಿ, ದ್ವೈತ ಎಲ್ಲ ಇರುತ್ತೆ. ಗಾಢನಿದ್ರೆಯಲ್ಲಿ ಇದು ಯಾವುದೂ ಇರೋಲ್ಲ. ಆದ್ದರಿಂದ ಗಾಢನಿದ್ರೆಯಲ್ಲಿ, ನಿದ್ರೆ ಅಂದರೆ ಗಾಢನಿದ್ರೇನೆ, ಎಚ್ಚರ ಕನಸು ಅಲ್ಲದ ಸ್ಥಿತಿ ಅಂತ, ಅಲ್ಲಿ ಯಾವುದೇ ಇರೋದಿಲ್ಲ ಅನ್ನೋದು ಗೊತ್ತಾಯಿತು. ನಿದ್ರೆ ಎಂದರೆ ಬಿಡೀ ಅರಿವಿಲ್ಲದ ಅವಸ್ಥೆ ಎಂದು ನಿಶ್ಚಯವಾಗಿದೆ. ಈಗ ದೃಶ್ಯ ಪ್ರಪಂಚದಲ್ಲಿ ಬಿಡಿ ಬಿಡಿಯಾದ ಅರಿವು, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಗಾಢನಿದ್ರೆಯಲ್ಲಿ ಬರೀ ಅರಿವು, ದೃಶ್ಯ ಪ್ರಪಂಚದಲ್ಲಿ ಬಿಡಿ ಬಿಡಿಯಾದ ಅರಿವು. ಏನದು ಬಿಡಿ ಬಿಡಿಯಾದ ಅರಿವು? ಕರ್ಮೇಂದ್ರಿಯಗಳಿಂದ ಆಗೋ ಜ್ಞಾನ. ಇಲ್ಲಿ ಅರಿವಿನ ಟಾಪಿಕ್ ಆಗಿರೋದ್ರಿಂದ ಎಲ್ಲವೋ ಅರಿವಿಗೆ ಹೇಳ್ತಾರೆ. ಅರಿವಂತ ಹೇಳಿದ ತಕ್ಷಣ ನೀವು ಇರುವ ಅರಿವು, ಆನಂದ ಮೂರಕ್ಕೂ ಸೇರಿಸ್ಕೋಬೋದು. ಇನ್ನು ಜ್ಞಾನೇಂದ್ರಿಯಗಳಿಂದ ಆಗೋ ಜ್ಞಾನ ಬಿಡಿ ಬಿಡಿತಾನೆ, ಅದು ಕಣ್ಣಿಂದ ಆಗೋದು ಬೇರೆ, ಕಿವಿಯಿಂದ ಆಗೋದು. ಹಾಗೆ ಅಂತಃಕರಣದ ಮನಸ್ಸಿಗೆ ಆಗೋ ಸಂಕಲ್ಪ ವಿಕಲ್ಪಗಳು ಬೇರೆ, ಬುದ್ಧಿಯಿಂದ ಆಗೋ ಡಿಸಿಷನ್ ಬೇರೆ, ಇದು ಸರಿಯಾ ಇದು ತಪ್ಪ ಅಂತ. ಮತ್ತು ಚಿತ್ತದಲ್ಲಾಗೋ ನೆನಪು ಕೆಲವು ಅದು ಬಂತು, ಕೆಲವು ಬರಲಿಲ್ಲ. ಹಾಗೆ ಅಹಂಕಾರದಲ್ಲೂ ಏರುಪೇರು, ಸುಪೀರಿಯಾರಿಟಿ, ಇನ್ಫೀರಿಯಾರಿಟಿ, ಹೀಗೆ ಬಿಡಿ ಬಿಡಿಯಾದ ಜ್ಞಾನಗಳಿರುತ್ತೆ. ನಿದ್ರೆಯಲ್ಲಿ ಈ ಜ್ಞಾನ ಇರೋದಿಲ್ಲ ಅಂತ. ಆದ್ದರಿಂದ ಅಲ್ಲಿ ನಿದ್ರೆ ಎಂದರೆ ಬಿಡೀ ಅರಿವಿಲ್ಲದ ಅವಸ್ಥೆ ಎಂದು ನಿಶ್ಚಯ ಮಾಡಿಬಿಟ್ಟಿದ್ದೀವಿ. ಆದರೆ ಬಿಡೀ ಅರಿವು ಇಲ್ಲದೆಂಬುದೇ ಅದರ ಸ್ವರೂಪವಲ್ಲ. ಮತ್ತಿನ್ನೇನಿರುತ್ತೆ ದೃಶ್ಯ ಪ್ರಪಂಚದಲ್ಲಿ? ನಾನು ಮಿಕ್ಕದ್ದು ಅನ್ನೋ ವಿಭಾಗ ಇರುತ್ತೆ ಎಚ್ಚರ ಕನಸುಗಳು ಅಥವಾ ದೃಶ್ಯ ಪ್ರಪಂಚದಲ್ಲಿ. ಇಲ್ಲಿ ನಾನು ಎಂಬುದರೆ ಏನಂತ ಹೇಳ್ತೀವಿ ನಾವು? ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಇದನ್ನೇ ನಾನು ತನ್ನದು. ಮತ್ತು ಮಿಕ್ಕದ್ದು ಅಂತಂದರೆ ಯಾವುದೋ ಆಧ್ಯಾತ್ಮಿಕ ಹೇಳಿದ್ದ ಇದು. ಮಿಕ್ಕದ್ದು ಅಂದರೆ ಆದಿ ಭೌತಿಕ, ಆದಿ ದೈವಿಕ, ಕಾಲ, ದೇಶ, ಕಾರ್ಯಕಾರಣ ಎಲ್ಲ ಬಂದ್ಬಿಡ್ತು. ಅದಕ್ಕೋಸ್ಕರ ಈ ದೃಶ್ಯ ಪ್ರಪಂಚದಲ್ಲಿ ನಾನು ಅಂತನ್ನೋನು ಆಧಾರ, ಪಿವೆಟ್. ರಾಗಿ ಬೀಸೋ ಕಲ್ಗೆ ಹ್ಯಾಂಡ್ಲ್ ಇರುತ್ತಲ್ಲ, ಅದನ್ನಿಟ್ಕೊಂಡ್ರೆ ರಾಗಿ ಬೀಸೋ ಕಲ್ಲನ್ನ ಬೀಸಿಬಿಡ್ಬೋದಲ್ಲ. ಹಾಗೆ ಈ ವ್ಯವಹಾರ ಆಗೋದಕ್ಕೆ ಈ ನಾನು ಅನ್ನೋದು ಇಂಪಾರ್ಟೆಂಟ್. ನಾನು ಎಂಬುದೇ ಅರಿವಿಗೆ ಆಶ್ರಯವಾಗಿರುತ್ತೆ. ನಾನು ಎಂಬುದು ವ್ಯಾಪಾರ ಶೂನ್ಯವಾದರೆ ನಾನು ಮುಖ್ಯದ್ದೆಂಬ ಅರಿವು ಉಂಟಾಗಲಾರದೆಂದು ಸ್ವಾಭಾವಿಕವಾಗಿರುತ್ತೆ. ಅದಕ್ಕೆ ಈ ನಾನೇ ಆಧಾರ ವ್ಯವಹಾರಕ್ಕೆ. ಮತ್ತೆ ನೀವು ಪಾರಮಾರ್ಥಿಕೆ ಅನ್ಕೋಬಿಟ್ರೆ, ಆದ್ದರಿಂದ ಈ ನಾನು ಇಲ್ಲ ಅಂತಂದರೆ ಇವನ ಮೇಲೆ ಇರುವಂಥ ಮಿಕ್ಕಿರೋದೆಲ್ಲ ಯಾವುದೂ ಇರೋಲ್ಲ ಅಲ್ವಾ? ಹಾಗೆ ಅಂತ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತು. ಅದಕ್ಕೆ ಗಾಢನಿದ್ರೆಗೆ ನಾನು ಬರೋಲ್ಲ. ನಾನು ಯಾವಾಗ ಬರಲ್ವೋ ಅವನಿಗಿಂತ ಮುಂದೆ ಇರೋದು ನನ್ನದು ಯಾವುದೂ ಬರೋದಿಲ್ಲ. ಹಾಗೆ ಅರಿವು ಉಂಟಾಗಲಾರೆಂಬುದು ಸ್ವಾಭಾವಿಕವಾಗಿದೆ. ಅಂದರೆ ನಾನೇ ಎಲ್ಲದಕ್ಕೂ ವ್ಯವಹಾರಕ್ಕೆ ಬೇಕಾಗಿರೋದು. ಆ ನಾನೇ ಇಲ್ಲದೆ ಇದ್ದರೆ ಇನ್ನು ಯಾರಿಗೇನು ಮಾಡ್ತೀರಾ? ಈಗ ನಮಗೆ ಎಚ್ಚರದಲ್ಲಿ ನಾನಿರ್ತೀನಿ, ಇರೋವರೆಗೂ ವ್ಯವಹಾರ ಮಾಡ್ತೀನಿ. ಸತ್ತೋಗ್ಬಿಟ್ರಪ್ಪ, ಈಗ ಏನು ಬೆಲೆ ಇದೆ? ಅಲೆಕ್ಸಾಂಡರ್ ಸತ್ತ, ಅವನ ಪ್ರಪಂಚಕ್ಕೆ ಒಡೆಯನಾಗಿದ್ದ,
ಆ ಶರೀರವಾಗಲಿ, ಆ ಶರೀರದಿಂದ ಅವನು ಸಂಪಾದನೆ ಮಾಡಿದ ಬೆಲೆ ಎಲ್ಲಿದೆ? ಇಲ್ಲೆಲ್ಲಿದೆ ಅದು? ಆದ್ದರಿಂದ ಆ ಶರೀರವನ್ನೇ ತಗೊಂಡೋಗಿ ಸುಟ್ಟಾಕ್ಬಿಡ್ತಾರಲ್ವ. ಯಾಕೆಂದರೆ ಬರುವಾಗ ಶರೀರ ಸಮೇತ ಬಂದಿತ್ತು, ಆಮೇಲೆ ಇವನ್ನಿಷ್ಟೆಲ್ಲ ಸಂಪಾದನೆ ಮಾಡಿದ್ದು. ಈಗ ಹೋಗುವಾಗ ಶರೀರನೇ ಎತ್ಕೊಂಡು ಹೋಗಲ್ಲ ಅಂದಮೇಲೆ ಈ ಶರೀರದಿಂದ ಸಂಪಾದನೆ ಮಾಡ್ದ ಇಷ್ಟೆಲ್ಲ ಅಲೆಕ್ಸಾಂಡರ್ ಜೊತೆಲೇ ಬರಲಿಲ್ಲ ಅಂದರೆ ನಾವು ಮಾಡಿರೋ ಜುಜುಬಿ ಯಾವುದು ಬರುತ್ತೆ? ಆದರೂ ನಮ್ಗೆ ಇಷ್ಟೊಂದು ಮೋಹ ಬೇಕಾ? ಇದ್ರ ಮೇಲೆ ವಿಚಾರ ಮಾಡಬೇಕು. ಮತ್ತಿದು ಸತ್ಯವೂ ಅಲ್ಲ, ಶರೀರವೇ ಸತ್ಯವಲ್ಲದ ಮೇಲೆ ಇನ್ನು ಇದರಿಂದ ಸಂಪಾದನೆ ಮಾಡಿಟ್ಟು ಯಾವುದು ಸತ್ಯವಾಗಿರುತ್ತೆ? ಅದು ಅಷ್ಟೆಲ್ಲ ನೋಡಬೇಕೇನೋ? ಸಾಯೋವರೆಗೂ ಕಾಯ್ಕೋಬೇಕೇನೋ? ಬೇಡ. ಎಲ್ಲಿ ನಿದ್ದೆಗೆ ಹೋದಾಗ ಬರಲಿ ನೋಡೋಣ. ಈ ನಾನು ಎಚ್ಚರದ ಜನಕ ಮಹಾರಾಜನಾಗಲಿ ಕನಸಿನ ಭಿಕ್ಷುಕನಾಗಲಿ ಬರದೇ ಇದ್ಮೇಲೆ ಇವನ್ ಸತ್ಯತ್ವ ಎಲ್ಲಿದೆ? ಓ, ಎಚ್ಚರದ ಜನಕ ಮಹಾರಾಜ ಕನಸಿಗೆ ಬರಲಿ ನೋಡೋಣ? ಇಲ್ಲ. ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರಲಿ ನೋಡೋಣ? ಇಲ್ಲ. ಮತ್ತೆ ಇವನೇ ಬರೋಕ್ಕಾಗದೇ ಇದ್ಮೇಲೆ ಇವನಿಗಿಂತ ಕೆಳಗಡೆ ಇರೋ ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಕು? ಇದನ್ನೇ ನಾನು ಅಂತ ನಂಬಿಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ಇವನೇ ಅಲ್ಲಾಡ್ತಾ ಇದ್ದಾನೆ. ಹೀಗೆ ನಿದ್ದೆಗೆ ಬರೋಕ್ಕೆ ಯೋಗ್ಯತೆ ಇಲ್ಲ. ನಮ್ಗೆ ಎಷ್ಟು ಅನುಭವದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಇದನ್ನು. ಆದ್ದರಿಂದ ನಾನು ಮಿಕ್ಕದ್ದು ಆಧ್ಯಾತ್ಮಿಕ ಪ್ರಪಂಚ, ನಾನು ಮಿಕ್ಕಿರದೆಲ್ಲ ಆದಿ ಭೌತಿಕ ಎಂಬ ವಿಭಾಗವಿಲ್ಲದ ಒಂದಾನೊಂದು ತತ್ವವು ಅಲ್ಲಿರುತ್ತದೆ. ಎಲ್ಲಿ? ಗಾಢನಿದ್ರೆಯಲ್ಲಿ. ಅದು ಯಾವುದು? ನಾವು ಅದನ್ನು ಅರ್ಥಕೊಳ್ಳಬೇಕು. ಹೇಗಿರುತ್ತದು? ಪ್ರತಿದಿನ ದೇವರು ಸ್ಯಾಂಪಲ್ ಕೊಟ್ಟಿದ್ದಾರೆ ಗಾಢನಿದ್ರೆಯಲ್ಲಿ. ಅದು ನನ್ನ ನಿಜವಾದ ಸ್ವರೂಪ. ಹೇಳಬೇಕು ಅಂತಂದರೆ ಗಾಢನಿದ್ರೆಯಲ್ಲಿ ನಾನು ಇದ್ದೆ ಅಂತೀನಿ, ಆದರೆ ಅದನ್ನು ನಾನು ಅಂತ ಕೂಡ ಹೇಳಲಿಕ್ಕೆ ಯೋಗ್ಯವಾದ ವಸ್ತು ಅಲ್ಲ. ಯಾರೂ ಹಂಗೆ ಹೇಳೋದಿಲ್ಲ. ಯಾಕೆ ಹೇಳ್ರಿ? ದೃಶ್ಯ ಪ್ರಪಂಚದಲ್ಲಾದರೆ ನಾನು, ನೀನು, ಅವರು ಶುರುವಾಗ್ಬಿಡುತ್ತೆ. ಈ ನಾನು ನೀನು, ನಾನು ಎಲ್ಲಿರ್ತೀನೋ ನೀನು ಇರ್ತೀಯ ಅಂದರೆ ಮಲ್ಟಿಪ್ಲಿಸಿಟಿ, ದ್ವೈತ ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾನು ನೀನು ಎಲ್ಲ ಶುರುವಾಗ್ಬಿಡುತ್ತೆ. ಗಾಢನಿದ್ರೆಯಲ್ಲಿ ಆ ಇರುವು ಅರಿವು ಆನಂದವನ್ನು ಯಾರಾದರೂ ನಾನು ಅಂತ ಹೇಳಿದ್ದಾರ ಸ್ವಾಮಿ? ಎಲ್ಲಿ ತೋರಿಸಿ ನೋಡೋಣ ನಾನು ಅಂತ. ಎಲ್ಲಿದೆ? ಆ ತೈತ್ತರಿ ಉಪನಿಷತ್ನಲ್ಲಿ ಹೇಳುವಾಗ ನಾನು ಅಂತ ಹೇಳ್ತಾರ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮುಗಿದೋಯ್ತು. ಸತ್ಯವಾಗಿರೋದು ಅದು ಜ್ಞಾನಸ್ವರೂಪ. ಅನಂತ ಜ್ಞಾನಸ್ವರೂಪ ಅಂದಿದ ತಕ್ಷಣ ಅದು ಲಿಮಿಟ್ ಅನ್ಕೊಂಡ್ಬಿಟ್ಟಾರು ಅಂತ, ಆಕಾಶದಂತೆ ಅದು ಸರ್ವವ್ಯಾಪಿ ಅಂತ ಹೇಳ್ತಾರೆ. ಅದನ್ನು ಬ್ರಹ್ಮ ಅಂತ ಕರೆದಿದ್ದಾನೆ. ಇಲ್ಲಿ ನಾನು ಅಂತ ಅದರಲ್ಲಿ ತೋರಿಸಿ ಸ್ವಲ್ಪ ಗಂಧ. ಯಾಕೆ? ಅಲ್ಲಿ ನಾನು ನೀನು ಪ್ರಶ್ನೆ ಇಲ್ಲ, ದ್ವೈತವಿಲ್ಲ. ಈ ಎಚ್ಚರಕ್ಕೆ ಬಂದರೆ ಮಲ್ಟಿಪ್ಲಿಸಿಟಿ, ದ್ವೈತ ಇರೋದರಿಂದ ನಾನು ನಾನು ಅಂತ ಶುರುವಾಗುತ್ತೆ. ಇದೊಂದು ರೋಗ. ನಾನೂ ಒಂದು ರೋಗ ಅಲ್ವಾ? ನಿದ್ದೆಯಲ್ಲಿ ನೋಡ್ರಿ, ನಾನಿಲ್ಲ. ಎದ್ದಿದ ತಕ್ಷಣ ನಾನು ಶುರುವಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನನ್ನ ನಿಜವಾದ ಸ್ವರೂಪ ಇರುವು ಅರಿವು ಆನಂದ ಅಂತಾರೆ. ಮತ್ತು ಆ ಮೂರೂ ಇಲ್ಲ. ಇರಲಿ, ಒಟ್ಟಿನಲ್ಲಿ ಈ ಎಚ್ಚರದಲ್ಲಿ ನಾವು ಹೇಳೋ ನಾನು ಇರೋದಿಲ್ಲ. ಯಾಕೆ? ಅದ್ವೈತ. ಅಲ್ಲಿ ಕಾಲ ಇಲ್ಲ, ದೇಶ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲದೆ ಇರೋದರಿಂದ ಅಲ್ಲಿ 1, 2, 3 ಹೆಂಗೆ ಎಳಿಸ್ತೀರ? ನಾನು ಎಲ್ಲಿ ಬರ್ತೀನೋ ಆಮೇಲೆ ನೀನು ಅವರು ಶುರುವಾಗುತ್ತೆ ರೋಗ ಅಂತ ಅರ್ಥ ಮಾಡ್ಕೋಬೇಕಿಲ್ಲ ಅಷ್ಟೇ. ನಿದ್ರೆಯಲ್ಲಿ ವಿಭಾಗದ ಅರಿವು ಇರುವುದಲ್ಲವಾದರೂ ಅರಿವು ಇರುತ್ತದೆ. ಇಲ್ಲಿ ಹೇಳೋ ಹಾಗೆ ವಿಭಾಗ ಏನದು? ತ್ರಿಪುಟಿ, ಮುಕ್ಕುಪ್ಪೆ, ಕರ್ಮೇಂದ್ರಿಯಗಳ ಅರಿವು, ಜ್ಞಾನೇಂದ್ರಿಯಗಳ ಅರಿವು, ಅಂತಃಕರಣದ ಅರಿವು, ಇವಾಗೆಲ್ಲ ವಿಭಾಗ ನೋಡಿದ್ವಲ್ಲ ಆವಾಗಲೇನು. ಆ ಹೆಡ್ಡಿಂಗೇ ಅದು.
ಆದರೆ ನಿದ್ರೆಯಲ್ಲಿ ಇಂಥ ವಿಭಾಗ ಇರೋದಕ್ಕೆ ಸಾಧ್ಯವಿಲ್ಲ. ಆ ಅರಿವಿನ ಬಲದಿಂದಲೇ ಅಲ್ಲವೇ ನಾವು ಅಲ್ಲಿ ವಿಭಾಗವಿಲ್ಲದ ಅರಿವೆಂದು ಹೇಳ್ತಾ ಇರೋದು. ಗಾಢನಿದ್ರೆಯಲ್ಲಿ ಆ ಅರಿವು ಇರೋದ್ರಿಂದಲೇ ಅಲ್ಲಿ ಈ ದೃಶ್ಯ ಪ್ರಪಂಚದಲ್ಲಿರೋ ಹಾಗೆ ವಿಭಾಗ ಇರೋದಿಲ್ಲ. ಮತ್ತಿನ್ನೂ ಒಂದು, ಈ ದೃಶ್ಯ ಪ್ರಪಂಚ ಅಥವಾ ಎಚ್ಚರ ಕನಸುಗಳಲ್ಲಿ ನಮಗೆ ಜ್ಞಾನ ಆಗ್ತಾ ಇದೆಯಲ್ಲ, ಇವುಗಳದ ಕರ್ಮೇಂದ್ರಿಯಗಳಿಂದ ಜ್ಞಾನ ಆಗುತ್ತಾ, ಜ್ಞಾನೇಂದ್ರಿಯಗಳಿಂದ ಆಗುತ್ತಾ, ಅಂತಃಕರಣವಾದ ಬುದ್ಧಿ ಮನಸ್ಸು ಚಿತ್ತದಿಂದ ಜ್ಞಾನ ಆಗುತ್ತಾ? ಇಲ್ಲ, ಅಪ್ರಾಣೆಗೂ ಇಲ್ಲ. ಹೇಗಿದೆ ನೋಡ್ರಿ. ಯಾಕೆ? ಇವು ಜಡ, ಮರದ ದಿಂಬಿಯಷ್ಟೇ ಬೆಲೆ ಇದಕ್ಕೆ. ಹೇಗಿದೆ ನೋಡ್ರಿ. ಅದಕ್ಕೆ ಇದಕ್ಕೆ ಅಚೇತನ ಅಂತಾರೆ. ಅಚೇತನ ಅಂದರೆ ಏನು? ನಿಜವಾಗ್ಲೂ ಇಲ್ಲದೇ ಇರೋದು, ಇದ್ದಂತೆ ತೋರುವುದು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಆದ್ದರಿಂದ ಇದಕ್ಕೆ ಜ್ಞಾನ ಬರಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಆದರೆ ದೃಶ್ಯ ಪ್ರಪಂಚದಲ್ಲಿ, ಎಚ್ಚರದಲ್ಲಿ, ಕನಸಿನಲ್ಲಿ ಕಣ್ಣೇ ನೋಡ್ತಾ ಇದೆ, ಕಿವಿಯೇ ಕೇಳ್ತಾ ಇದೆ, ಮೂಗೇ ವಾಸನೆ ನೋಡ್ತಾ ಇದೆ ಅಂತ ನಮಗೆಲ್ಲ ಕರ್ಮೇಂದ್ರಿಯಗಳೇ ಮುಟ್ಟುತ್ತಾ ಇದೆ, ಮಾಡ್ತಾ ಇದೆ ಅಂತ ನಮ್ಗೆ ಅನಿಸೋದ್ರಿಂದ ಇವು ಏನು ಮಾಡುತ್ತೆ ಅಂದರೆ ತನ್ನ ಹಿಂದೆಗಡೆ ಇರೋ ನಿಜವಾದ ಅರಿವಿನಿಂದ, ಇರುವಿನಿಂದ, ಆನಂದದಿಂದ ಸಾಲ ತಗೊಂಡ್ಬರ್ತಾ ಇದೆ. ಹೇಗೆ ಮಿಕ್ಸಿನೇ ತಿರ್ಗೋಕ್ಕೆ ಬರೋಲ್ಲ. ಮಿಕ್ಸಿಗೆ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಆ ಮಿಕ್ಸಿ ಇರ್ಬೋದು, ಆ ಮಿಕ್ಸಿ ಇರೋ ಇನ್ಸ್ಟ್ರೂಮೆಂಟ್ ಇರ್ಬೋದು, ಬಟ್ ಕರೆಂಟ್ ಇಲ್ಲದೆ ಇದ್ದರೆ ಹೇಗಾಗುತ್ತೆ? ಅದಕ್ಕೆ ಕರೆಂಟ್ ತಾನೇ ಮೂಲ. ಹಾಗೆ ಈ ಶರೀರ ಅನ್ನೋದು ಕೂಡ ಒಂದು ಮಿಕ್ಸಿ ಇದ್ದಂಗೆ. ಇದಕ್ಕೆ ಹಿಂದೆಗಡೆ ಕರೆಂಟ್ ಇದ್ರೇ ಈ ಮಿಕ್ಸಿಗೆ ಬೆಲೆ. ಹಾಗೆ ಕೆಲಸ ಮಾಡಬೇಕಾದ್ರೆ ಕರೆಂಟ್ ಇರಲೇಬೇಕು. ಹಾಗೆ ನನ್ನ ನಿಜವಾದ ಸ್ವರೂಪವೇ ಕರೆಂಟು, ನನ್ನ ನಿಜವಾದ ಸ್ವರೂಪ. ಆದ್ದರಿಂದ ಹೀಗೆ ಅರ್ಥ ಮಾಡ್ಕೋಬೇಕು. ನಾವು ಅದನ್ನು ಹಾಗೆ ಅರ್ಥ ಮಾಡ್ಕೋಬೇಕು. ನಿದ್ರೆಯಲ್ಲಿ ವಿಭಾಗದ ಅರಿವು ಇರುವಿಲ್ಲವಾದರೂ ಅರಿವಿರುತ್ತದೆ. ಮಿಕ್ಸಿ ಕೆಲಸ ಮಾಡದೇ ಇರಲಿ, ಕರೆಂಟ್ ಯಾವಾಗಲೂ ಇರುತ್ತೆ. ಹಾಗೆ ಈ ಎಚ್ಚರ ಇರಲಿ, ಕನಸು ಇರಲಿ ಅಥವಾ ಹೋಗಲಿ, ನಿದ್ದೆಯಲ್ಲಿ ನಾನು ಮಾತ್ರ ಇದ್ದೇ ಇರ್ತೀನಿ ಅಲ್ವಾ? ಎಚ್ಚರದಲ್ಲೂ ಇದ್ದೀನಿ, ಕನಸಿನಲ್ಲೂ ಇದ್ದೀನಿ, ನಿದ್ದೆಯಲ್ಲೂ ನಾನು ಇರ್ತೀನಿ. ಅವನು ಇಲ್ದಂಗೆ ಆಗೋದಿಲ್ಲ. ಇವು ಬಂದು ಹೋಗ್ತಾ ಇರುತ್ತೆ. ಇವೆಲ್ಲ ನಮ್ಗೆ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ ನಾವು. ಆದ್ದರಿಂದ ಆ ಗಾಢನಿದ್ರೆಯಲ್ಲಿತ್ತಲ್ಲ ಅರಿವು, ಆ ಅರಿವಿನ ಬಲದಿಂದಲೇ ನಾವು ದೃಶ್ಯ ಪ್ರಪಂಚದಲ್ಲಿ ಇಷ್ಟೆಲ್ಲ ಜ್ಞಾನಗಳು ಮಾಡ್ಕೊತಾ ಇದ್ದೀವಿ. ವಿಭಾಗಗಳಾದಂತೆ ಕಾಣ್ತಾ ಇದೆ. ಆದ್ದರಿಂದ ಈ ವಿಭಾಗಗಳಲ್ಲಿ ಅರಿವಿದೆ ಅಂತ ಹೇಳುವುದು. ಆ ಅರಿವು ಯಾವುದು? ಏತರ ವಿಷಯವಾದದ್ದು ಎಂಬ ಪ್ರಶ್ನೆಯು ನಮಗೆ ಸ್ವಾಭಾವಿಕವಾಗಿ ಉಂಟಾಗುತ್ತದೆ. ಆದರೆ ಈ ಪ್ರಶ್ನೆ ಎಚ್ಚರದ ದೃಷ್ಟಿಯಿಂದ ಪ್ರೇರಿತವಾಗಿರುತ್ತದೆ. ನಿದ್ರೆಯಲ್ಲಿ ಯಾವ ವಿಭಾಗವೂ ಇರೋದಿಲ್ಲ. ನಾವು ಗಾಢನಿದ್ರೆಯಲ್ಲಿ ಹೇಗೆ ಆ ಹಳ್ಳಿಯವನಿಗೆ ಕರೆಂಟ್ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಆ ಬಲ್ಬೇ ಬೆಳಕು ಕೊಡ್ತಾ ಇದೆ, ಮಿಕ್ಸಿನೇ ತಿರುಗ್ತಾ ಇದೆ ಅಂತ ಅರ್ಥ ಮಾಡ್ಕೊತಾನೋ, ಹಾಗೆ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ದೇ ಇದ್ದಾಗ ಈ ಕರ್ಮೇಂದ್ರಿಯಗಳು ಕಣ್ಣೇ ನೋಡ್ತಾ ಇದೆ, ಇವೇ ಕೆಲಸ ಮಾಡ್ತಾ ಇದೆ, ಇವೇ ಚೇತನ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಅಷ್ಟೇ. ನಮ್ಗೆ ಇವಾಗ ಚೆನ್ನಾಗಿ ಗೊತ್ತಾಗಿರೋದ್ರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾಕೆ? ಸಾರ್ವತ್ರಿಕ ಪೂರ್ಣಾನುಭವದ ಅನುಭವದಿಂದ ನೋಡ್ಕೊತಾ ಇದ್ದೀವಿ. ನಿದ್ರೆಯಲ್ಲಿ ಯಾವ ವಿಭಾಗವೂ ಇರುವುದಿಲ್ಲ. ಆದ್ದರಿಂದ ವಿಭಾಗ ಅಂತಂದರೆ ಡ್ಯೂಯಾಲಿಟಿ, ದ್ವೈತ, ಕಾಲ ದೇಶ ಕಾರ್ಯಕಾರದ ಡಜನ್ ಇವಿರೋದಿಲ್ಲ ಅಂತ. ಅರಿವು ಯಾವುದು? ಏತರ ವಿಷಯವಾದದ್ದು ಎಂಬ ಪ್ರಶ್ನೆಯು ಏತರ ಮೇಲೆ ನಿಂತೀತು.
ನಿದ್ರೆಯಲ್ಲಿ ವಿಷಯ ವಿಷಯೀ ವಿಭಾಗ ಇಲ್ಲವೇ ಇಲ್ಲ. ಏನಿದು ವಿಷಯ ವಿಷಯೀ? ಗಾಢನಿದ್ರೆಯಲ್ಲಿ ಇದಿರೋದಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇರೋದಿಲ್ಲ, ಅಂದರೆ ಅರ್ಥ ಡಜನ್ ಇರೋದಿಲ್ಲ. ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್, ನಾನು ನನ್ನದು ಇದ್ದೇ ಇರುತ್ತೆ, ಅಥವಾ ನಾನು ಮಿಕ್ಕದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಎಚ್ಚರದಲ್ಲಿ ವಿಷಯವೂ ವಿಷಯಿಯೂ ಬೇರೆಯಾಗಿರುವುದು ನಿಜ ಅಲ್ವಾ? ಈ ದೃಶ್ಯ ಪ್ರಪಂಚದಲ್ಲಿ ನಾನು ಅಂದರೆ ಎಚ್ಚರದ ಜನಕ ಮಹಾರಾಜ, ಕನಸಿನಲ್ಲಾದರೆ ನಾನು ಕನಸಿನ ಭಿಕ್ಷುಕ, ಅವನಿಗಿಂತ ಹೊರಗಡೆ ಇರೋದು ವಿಷಯಗಳು. ಇವನು ವಿಷಯೀ ಸಬ್ಜೆಕ್ಟ್, ಮಿಕ್ಕಿರೋದು ಆಬ್ಜೆಕ್ಟ್ ವಿಷಯಗಳು ಅಲ್ವಾ? ಎರಡೂ ಬೇರೆ ಬೇರೆನೆ. ಇನ್ನೂ ಒಂದು, ಎರಡು ಅನಾತ್ಮವೇ, ಎರಡು ಕೊರಡೆ ಅದು ಬೇರೆ. ಅನಾತ್ಮ, ಅಚೇತನ, ಅನಿತ್ಯ, ದುಃಖಾಲಯ ನಮಗೆಲ್ಲ ಗೊತ್ತಿದೆ. ಆದರೆ ಆಗಲೂ ಅವುಗಳಿಗೆ ಯಾವುದೋ ಒಂದು ಹತ್ತಿರದ ನಂಟಿರಬೇಕೆಂಬ ಭಾವನೆ ನಮ್ಮೆಲ್ಲರೂ ತಿಳಿದು ತಿಳಿಯದೆ ಮಾಡಿಕೊಂಡೇ ಇರ್ತೀವಿ. ಯಾಕೆಂತಂದರೆ ಈ ದೃಶ್ಯ ಪ್ರಪಂಚದಲ್ಲಿ ನಾನು ನನ್ನದು ತೋರ್ಕೊತಾನೇ ಇರುತ್ತೆ. ಅದನ್ನೇ ಹಿಂದೆ ಕೂಡ ಹೇಳಿದರು, ಈ ಸಬ್ಜೆಕ್ಟ್ ಇದ್ದಾಗ ಆಬ್ಜೆಕ್ಟ್ ಇರಲೇಬೇಕು, ಅಥವಾ ಆಬ್ಜೆಕ್ಟ್ ಇದ್ದಾಗ ಸಬ್ಜೆಕ್ಟ್ ಇರಲೇಬೇಕು. ಇದು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹಾಗೆ. ಆದರೆ ಗಾಢನಿದ್ರೆಯಲ್ಲಿ ಇವೆರಡೂ ಇರೋಲ್ಲ. ಇಷ್ಟು ನಮಗೆ ಗೊತ್ತಿದೆ. ಅಲ್ಲಿ ಏನಾಯಿತು, ಈ ದೃಶ್ಯ ಪ್ರಪಂಚದಲ್ಲಿ ಈ ಸಬ್ಜೆಕ್ಟ್ ಅಂತೀವಲ್ಲ, ವಿಷಯೀ, ಅವನೇನಂತ ಕರಿತೀವಿ? ಜ್ಞಾತೃ. ಇದು ಅರಿವಾಗಿರೋದ್ರಿಂದ ಜ್ಞಾತೃ. ಕೆಲಸ ಮಾಡಿದ್ರೆ ಅವನ್ನ ಕರ್ತೃ, ಅನುಭವಿಸಿದ್ರೆ ಅದನ್ನು ಭೋಕ್ತೃ. ಈ ಮೂರನ್ನು ಸೇರಿ ಪ್ರಮಾತೃ ಅಂದರೆ ಡೂಪ್ಲಿಕೇಟ್ ಐ, ಜೀವಪ್ಪ ಎಲ್ಲ ಗೊತ್ತಿದೆ. ಎಚ್ಚರದ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಇವನ್ನ ಜ್ಞಾತೃ ಅಂತೀವಿ. ಜೀವಪ್ಪನ ಇವನಿಗಿಂತ ಹೊರಗಡೆ ಇರೋದನ್ನೇನಂತೀವಿ? ಇವನ್ ಜ್ಞಾತೃ ಆದರೆ ಅದು ಜ್ಞೇಯ ವಿಷಯಗಳು. ಈಗ ಹೊರಗಡೆ ವಿಷಯಗಳಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಜ್ಞಾನ ಅಂದರೆ ಇನ್ಸ್ಟ್ರೂಮೆಂಟ್ಸ್, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಇವುಗಳನ್ನ ಉಪಯೋಗಿಸ್ತೇನೆ ಅಲ್ವಾ? ಹೊರಗಡೆ ವಿಷಯಗಳಿದೆ, ಅದನ್ನು ತಿಳ್ಕೊಳ್ಳೋದಕ್ಕೆ ನಾನಿದ್ದೀನಿ. ನಾನು ಅಂದರೆ ಜೀವಪ್ಪ, ಜನಕ ಮಹಾರಾಜ. ಯಾವುದನ್ನು ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಿಷಯಗಳನ್ನ ತಿಳ್ಕೊತಾನೆ? ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಆ ಪ್ರಾಣಗಳ ಕೋರ್ಸ್ ಇರಬೇಕು. ಸೊ ಇದನ್ನು ವಿಷಯ ಜ್ಞಾನ ಅಂತಾರೆ. ಜ್ಞಾತೃ, ಜ್ಞಾನ, ಜ್ಞೇಯ. ಅದೇ ಕರ್ಮ ಬಂದಾಗ ಕರ್ತೃ ನಾನು ಅಂದರೆ ಕೆಲಸ ಮಾಡೋನು, ಕರ್ತೃ ಕರ್ಮ ಕ್ರಿಯೆ. ಆಮೇಲೆ ಅನುಭೋಗಿಸುವಾಗ ಆ ವಸ್ತುಗಳನ್ನ ಅನುಭೋಗಿಸಾಗ ಭೋಕ್ತೃ, ಭೋಗ್ಯ ಅಂದರೆ ವಿಷಯ ಹೊರಗಡೆದು ಭೋಗ ಅಲ್ವಾ? ಹೀಗೆ ಇವೆಲ್ಲ ನಾವು ಹಿಂದೆ ಕೂಡ ನಾವು ನೋಡಿದ್ದೀವಿ. ಆದ್ದರಿಂದ ಈ ವಿಷಯಿಯಾದ ಜ್ಞಾತೃ ನಾನು, ನನ್ನ ಧರ್ಮವಾಗಿರುವ ಜ್ಞಾನದಿಂದ ವಿಷಯವನ್ನು ಅರಿತೀನಿ ಎಂದಲ್ವೇ ನಮಗಾಗುವ ಭಾವನೆ. ಆದರೆ ವಿಷಯಿಗೆ ತನಗಿಂತ ಬೇರೆಯಾಗಿರುವ ವಿಷಯದ ಅರಿವು ಆಗುವುದೆಂಬ ನಂಬಿಕೆ ನಮಗೆ ಹೇಗೆ ಮೊಳೆಯಿತು? ಅಂದರೆ ಈ ಜನಕ ಮಹಾರಾಜ, ನಾನು ಹೊರಗಡೆ ಇರೋ ವಿಷಯಗಳ ಜ್ಞಾನ ನನಗೆ ಆಗ್ತಾ ಇದೆಯಲ್ಲ, ಹೇಗೆ? ಎಚ್ಚರ ಕನಸುಗಳಲ್ಲಿ ಜ್ಞಾತೃ, ಜ್ಞಾನ, ಜ್ಞೇಯ ಇವುಗಳು ಅತ್ಯಂತ ವಿರುದ್ಧ ಸ್ವಭಾವವಾಗಿರುವಂತೆ ತೋರುತ್ತಿರುವುವು. ಆದ್ದರಿಂದ ಈ ದೃಶ್ಯ ಪ್ರಪಂಚದಲ್ಲಿ ಅಥವಾ ಎಚ್ಚರದಲ್ಲಾಗಿ ಜ್ಞಾತೃವು ನಾನು ಎಂಬ ಅರಿವಿಗೆ ಗೋಚರವಾಗಿಯೂ ಸ್ವತಂತ್ರವಾಗಿಯೂ ಚೇತನವಾಗಿಯೂ ಇರುವಂತೆ ಕಾಣುತ್ತದೆ.
ಆದ್ದರಿಂದ ಇಲ್ಲಿ ಈ ವ್ಯವಹಾರದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಈ ಜೀವಪ್ಪ ಅಥವಾ ಈ ಜನಕ ಮಹಾರಾಜ ಅಥವಾ ಕನಸಿನಲ್ಲಿ ಭಿಕ್ಷುಕ ಚೇತನ, ನಿಜವಾಗ್ಲೂ ಇವರು ಚೇತನ ಅಲ್ಲ, ಅಚೇತನವೇ, ಚೇತನವಾಗಿ ಇರುವಂತೆ ತೋರ್ತಾ ಇರ್ತಾರೆ. ಹೇಗೆ ಹಗ್ಗ ಅಂತ ಗೊತ್ತಿಲ್ಲದಿದ್ದಾಗ ಹಾವೇ ಎಡೆ ಎತ್ತಿದೆ, ಹಾವಿದೆಯಲ್ಲಿ ಎಡೆ ಎತ್ತಕ್ಕೆ ಬರುತ್ತಾ? ಬೆಳ್ಳಿಯೇ ಪಳಪಳ ಅಂತ ಹೊಳಿತಾ ಇದೆ, ಬೆಳ್ಳಿ ಇದೆಯಲ್ಲಿ ಇಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಅವು ಚೇತನದಂತೆ ತೋರ್ತಾ ಇರುತ್ತೆ. ಕಪೆಚಿಪ್ಪು ಬೆಳ್ಳಿಯಂತೆ, ಹಗ್ಗ ಹಾವಿನಂತೆ ಎಡೆ ಎತ್ತದಂತೆ, ಕಚ್ಚದಂಗೆ ಸತ್ತೋಗ್ಬಿಡ್ತೀನಿ ಭಯ, ಇವೆಲ್ಲ ಆಗ್ತಾ ಇರುತ್ತಲ್ಲ. ಹಾಗೆ ಇವು ದೃಶ್ಯ ಪ್ರಪಂಚದಲ್ಲಿ ಹೀಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವಕ್ಕೆಲ್ಲ ಚೇತನ ಇದ್ದಂತೆ ಕಾಣ್ತಾ ಇರುತ್ತೆ. ಮತ್ತು ಈ ಚೇತನ ಇದ್ದಂತೆ ಕಾಣುತ್ತಲ್ಲ, ಎಲ್ಲಿಂದ ಬರ್ತಾ ಇದೆ? ಆ ಹಳ್ಳಿ ಅವನು ಬಂದಾಗ ಬಲ್ಬೇ ಬೆಳಕು ಕೊಡ್ತಾ ಇದೆ ಅಂತ ಹೇಳೋ ಹಾಗೆ ಇವೇ ಚೇತನ ಸ್ವರೂಪರು. ಯಾಕೆ? ಕರೆಂಟ್ ಗೊತ್ತಿಲ್ಲ ಅವನಿಗೆ ಹಿಂದೆದು. ಹಾಗೆ ನಮಗೆ ಆತ್ಮ ಗೊತ್ತಿಲ್ಲದೆ ಇದ್ದಾಗ ಇವುಗಳಿಗೆ ನಾವು ಮಾರು ಹೋಗ್ಬಿಡ್ತೀವಿ, ಇವುಗಳನ್ನೇ ನಾವು ನಂಬ್ಕೊಂಡ್ಬಿಡ್ತೀವಿ. ಇವುಗಳಿಂದಲೇ ಜ್ಞಾನ ಆಗ್ತಾ ಇದೆ, ಇವುಗಳಿಂದಲೇ ನಮ್ಗೆ ಆನಂದ ಸಿಗ್ತಾ ಇದೆ ಅಂತ ನಾವು ನಂಬ್ಕೊಂಡ್ಬಿಡ್ತೀವಿ. ಏನು ಮಾಡೋಕ್ಕೆ ಬರಲ್ಲ ಇದು. ಅದಕ್ಕೆ ವಿಚಾರ ಮಾಡಬೇಕು. ಖಂಡಿಸದಲ್ಲ, ಸತ್ಯವಲ್ಲ, ಬೆಳ್ಳಿಗಿರುವುದಿಲ್ಲ, ಹಾಲಲ್ಲ. ವಿಚಾರ ಮಾಡಿದಾಗ ನಮ್ಗೆ ಇಷ್ಟು ವಿಚಾರಗಳು ಗೊತ್ತಾಗುತ್ತೆ. ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ನಮಗೆ ಜ್ಞಾತೃ ಜ್ಞಾನಜ್ಞೇಯಗಳು ಅತ್ಯಂತ ವಿರುದ್ಧ ಸ್ವಭಾವವಾಗಿರುವಂತೆ ತೋರುತ್ತಿರುವವು. ಜ್ಞಾತೃ ನಾನು ಎಂಬ ಅರಿವಿಗೆ ಗೋಚರವಾಗಿಯೂ ಸ್ವತಂತ್ರವಾಗಿಯೂ ಚೇತನನಾಗಿಯೂ ಇರುವಂತೆ ಕಾಣ್ತಾ ಇರ್ತಾನೆ. ಜ್ಞೇಯ, ಜ್ಞೇಯ ಅಂದರೆ ಏನು? ಆಬ್ಜೆಕ್ಟ್. ಇದು ಎಂಬ ಅರಿವಿಗೆ ಗೋಚರವಾಗಿಯೂ ಜ್ಞಾತೃವಿನ ಅಧೀನವಾಗಿರುವ ಧರ್ಮೀಭೂತ ಜ್ಞಾನದಿಂದ ಪ್ರಕಾಶವಾಗಿಯೂ ಜಡವಾಗಿ ಇರುವಂತೆ ಕಾಣ್ತಾ ಇರುತ್ತೆ. ಆದ್ದರಿಂದ ಈ ಜನಕ ಮಹಾರಾಜನಾದ ಇವನು ಚೇತನನಾಗಿರೋದ್ರಿಂದ ಹೊರಗಡೆ ಇರೋ ವಸ್ತುಗಳು ಅಚೇತನವಾಗಿರೋದ್ರಿಂದ ಇವನಿಗೆ ಅವುಗಳ ಜ್ಞಾನ ಆಗುತ್ತೆ ಅಂತ ಅಂದುಕೊಂಡು ಬಿಟ್ಟಿರ್ತಾನೆ. ಹಾಗೆ ಬಲ್ಬೇ ಬೆಳಕು ಕೊಡ್ತಾ ಇದೆ ಅಂತ ಅನ್ಕೊಂಡಂಗೆ ಹಳ್ಳಿಯವನು ಅನ್ಕೊಂತಾನೆ. ಹೀಗೆ ಇವೆರಡು ಅತ್ಯಂತ ಭಿನ್ನ ಸ್ವಭಾವಗಳ ಉಳ್ಳವಗಾಗಿದ್ದರೂ ಜ್ಞಾತೃವಿನ ಜ್ಞಾನದಿಂದ ಜ್ಞೇಯವು ಅರಿಯಬರುವುದಲ್ಲ. ಇವೆರಡಕ್ಕೂ ಯಾವುದೊಂದು ಸಂಬಂಧವೂ ಇಲ್ಲದ ಇದ್ದರೂ ಒಂದರಿಂದೊಂದು ಅರಿಯಬಹುದೆಂಬುದರ ರಹಸ್ಯದೇನಿರಬಹುದು? ನೋಡ್ರಿ, ಇವು ಎರಡೂ ಬೇರೆ ಬೇರೆಯಾಗಿವೆ. ನಮಗೆ ಈ ಶರೀರ ಚೇತನ, ಇದು ಪ್ರಾಣ ಇದೆ, ಇದು ಬದುಕಿದೆ, ಇದಕ್ಕಿಂತ ಹೊರಗಡೆ ಇರೋದು ಆದಿಭೌತಿಕ, ಆದಿ ದೈವಿಕ. ಚೇತನ ಇಲ್ಲದೆ ಇರೋದು ಅವಕ್ಕೆ ಜಡ, ಅವು ಬಂಡೆ, ಗಿಡಗಳು, ಪ್ರಾಣಿ, ಇವೆಲ್ಲ ಹೀಗೆ ಅನ್ಕೊಂಡ್ಬಿಡ್ತೀವಿ ನಾವು. ಅನ್ಕೊಂಡ್ಬಿಟ್ಟು ಇವೆರಡು ಅಷ್ಟೊಂದು ವಿರುದ್ಧವಾಗಿದೆಯಲ್ಲ, ಇದನ್ನು ನಾನು ಅಂತೀವಿ, ಅದನ್ನು ನನ್ನದೂ ಅಂತೀವಿ. ಅಷ್ಟಿದ್ರೂ ಕೂಡ ಇಷ್ಟು ವ್ಯತ್ಯಾಸ ಇದ್ದರೂ ಈ ನಾನುವಿನಲ್ಲಿ ಇಷ್ಟು ಚೇತನ ಇದೆ ಅಂತ ಅನ್ಕೋಬೇಕಾದ್ರೆ ಕಾರಣ ಏನು ಅಂದರೆ ಅದರ ಹಿಂತಡಿಕೆ ಯಾರಿಗೂ ಗೊತ್ತಾಗ್ದಂಗೆ. ಯಾಕೆಂದರೆ ಅವನು ಕಾಣಿಸೋಲ್ಲ. ಹೇಗೆ ಬಲ್ಪಿನ ಹಿಂದೆಗಡೆ ಕರೆಂಟ್ ಯಾರಿಗೂ ಕಾಣಿಸೋಲ್ವೋ ಹಾಗೆ ಈ ಎಲ್ಲದರ ಹಿಂತಡಿಕೆ ನಮ್ಮ ನಿಜವಾದ ಸ್ವರೂಪವೇ, ಅದೇ ನಿಜವಾದ ಸ್ವರೂಪ ಆ ಆತ್ಮ ಇರೋದರಿಂದ ಇವುಗಳೂ ಕೂಡ ಹಾಗೆಯೇ ಚೇತನದಂತೆ ಹೊಳಿತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇವುಗಳಿಗೆ ಆ ಶಕ್ತಿ ಇಲ್ಲ. ಈಗ ಮನೆ ಒಳಗಡೆ ಕತ್ತಲೆ ಇದೆ, ಹೊರಗಡೆ ಸೂರ್ಯನ ಬಿಸಿಲು ಬಿದ್ದಿದೆ. ನಾನೇನು ಮಾಡ್ತೀನಿ, ಒಂದು ಕನ್ನಡಿ ತಂದು ಹೊರಗಡೆ ಇಡ್ತೀನಿ. ಸೂರ್ಯನ ಬೆಳಕು ಅದರ ಬಿದ್ದಿದ ತಕ್ಷಣ ಅದನ್ನು ಕನ್ನಡಿನ ಮನೆ ಬಾಗಿಲಿನಲ್ಲಿ ಬಿಡ್ತೀನಿ. ಮನೆಯೆಲ್ಲ ಬೆಳಗುತ್ತೆ. ಕನ್ನಡಿ ಬೆಳಗ್ತಾ ಇದೆಯಾ? ಇಲ್ಲ. ಮತ್ತು ಯಾವುದು ಬೆಳಗಿದ್ದು?
ಸೂರ್ಯನೇ. ಮತ್ತು ಕನ್ನಡಿ ಏನು ಮಾಡ್ತು, ಅಲ್ಲಿ ಬಿದ್ದಿದ್ದ ಬೆಳಕನ್ನ ಈ ಕಡೆ ಕಳಿಸ್ತು ಅಷ್ಟೇ, ಟ್ರಾನ್ಸ್ಮಿಟ್ ಮಾಡುತ್ತು ಅಷ್ಟೇ. ಕನ್ನಡದಲ್ಲಿ ಆ ಒಂದು ಗುಣ ಇರೋದ್ರಿಂದ. ಹಾಗೆಯೇ ಈ ಜೀವಪ್ಪನಲ್ಲಿ ಆತ್ಮನಿಗೆ ತುಂಬ ಹತ್ತಿರ ಇರೋದರಿಂದ ಅವನು ಅದರಂತೆ ತೋರ್ತಾನೆ ಅಷ್ಟೇ, ಹೊರತು ಅದರಲ್ಲಿ ನಿಜವಾಗ್ಲೂ ಇರೋದಿಲ್ಲ. ಹಾಗೆ ಈಗ ಒಂದು ಬಕೆಟ್ನಲ್ಲಿ ನೀರು ಹಾಕ್ರಿ, ಮೇಲ್ಗಡೆ ಸೂರ್ಯ ಆ ಬಕೆಟ್ನಲ್ಲಿರೋ ನೀರಿನಲ್ಲಿ ಪ್ರತಿಬಿಂಬಿಸ್ತಾನೆ. ನಾವೇನು ಅನ್ಕೊಂತೀವಿ, ಆ ಸೂರ್ಯ ನೀರಿನಲ್ಲಿದ್ದಾನೆ ಅಂತೀವಿ. ನೀರಿನಲ್ಲಿದ್ದಾನ? ಇಲ್ಲ. ಈಗ 100 ಬಕೆಟ್ ಇಡ್ರಿ, ನೀರು ಹಾಕ್ರಿ, 100 ಬಕೆಟ್ನಲ್ಲೂ ಸೂರ್ಯ ಕಾಣ್ತಾನೆ. ಸ್ವಾಮಿ, ಎಷ್ಟು ಸೂರ್ಯರಿದ್ದಾರೆ? ಒಬ್ಬನೇ. ಹಾಗಾದ್ರೆ 100 ಇದ್ದಾರಲ್ಲ ಸ್ವಾಮಿ, ಇಲ್ಲಿ ಒಬ್ಬನೇ ಸೂರ್ಯ ಪ್ರತಿಬಿಂಬಿಸ್ತಾ ಇದ್ದಾನೆ, ಅದರ ರಿಫ್ಲೆಕ್ಷನ್. ಹೇಗೆ ಆ ನೀರು ಆ ಮೇಲ್ಗಡೆ ಇರೋ ಸೂರ್ಯನ ಪ್ರತಿಬಿಂಬಿಸಿ ತೋರಿಸ್ತಾ ಇದೆಯೋ ಹಾಗೆ ಇಲ್ಲಿ ನೋಡ್ರಿ, ಇರೋದು ಒಬ್ಬನೇ ಪರಮಾತ್ಮ. ಎಲ್ಲರಲ್ಲೂ ಹೇಗಿರ್ತಾನೆ ಈಗ ನನಗೆ ಹೇಳ್ರಿ, ಎಕ್ಸಾಂಪಲ್ ಚೆನ್ನಾಗಿ ಮೆಲುಕು ಹಾಕ್ರಿ, ಹೊಸಬರಿಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಒಬ್ಬನೇ ಪರಮಾತ್ಮ ಎಲ್ಲರಲ್ಲೂ ಇರ್ತಾನ, ಅದಕ್ಕೆ ಸಾಧ್ಯ? ಒಬ್ಬನೇ ಸೂರ್ಯ 100 ಬಕೆಟ್ ಅಲ್ಲ 1000 ಬಕೆಟ್ ಇಡ್ರಿ, ಎಲ್ಲ ಥರಲ್ಲೂ ಕಾಣಿಸ್ತಾ ಇರ್ತಾನೆ. ಇನ್ನೊಂದು ನೋಡ್ರಿ, ತಮಾಷೆ ನೋಡ್ರಿ, ಇದರಲ್ಲಿ ಒಂದು ಬಕೆಟ್ನ ಅಲ್ಲಾಡಿಸಿ ಏನಾಗುತ್ತೆ ಅವಾಗ? ಮೇಲ್ಗಡೆ ಇರೋ ಸೂರ್ಯ ಅಲ್ಲಾಡ್ತಾ ಇದ್ದಂಗೆ ಕಾಣುತ್ತೆ. ಆ ಮೇಲ್ಗಡೆ ಇರೋ ಸೂರ್ಯ ಅಲ್ಲಾಡ್ತಾನ? ಅಲ್ಲ. ಹೇಗಿದೆ ನೋಡ್ರಿ. ಇನ್ನು ಮಿಕ್ಕಿರೋ 99 ಬಕೆಟ್ಗಳಲ್ಲಿ ಸೂರ್ಯ ಅಲ್ಲಾಡೋದಿಲ್ಲ, ಹಾಗೇ ಇರ್ತಾರೆ ಈ ಒಂದು ಬಕೆಟ್ಟಲ್ಲಿ. ಹಾಗೇ ಆ ಬಕೆಟ್ನಲ್ಲಿರೋ ನೀರು ಆ ಶರೀರ ಅಂತ ಅಂದ್ಕೊಳ್ರಿ. ಆ ಶರೀರ ಪಾಪ ಮಾಡಿದ್ರೆ ಅದಕ್ಕೆ ಮಾತ್ರ ಪಾಪ, ಪುಣ್ಯ ಮಾಡಿದ್ರೆ ಅದಕ್ಕೆ ಮಾತ್ರ ಪುಣ್ಯ, ಬೇರೆಯವ್ರಿಗೆ ಅದು ಅಂಟೋಲ್ಲ. ಹೋಗ್ಲಿ, ಆ ಸೂರ್ಯನ್ಗೆ ಅಂಟುತ್ತಾ? ಅಂಟೋಲ್ಲ. ಹೇಗಿದೆ ನೋಡ್ರಿ. ಇದನ್ನು ಚೆನ್ನಾಗಿ ಮೆಲುಕು ಹಾಕಿದ್ರೆ ನಮಗೆ ಒಬ್ಬನೇ ಪರಮಾತ್ಮ ಇಷ್ಟೊಂದು ಪ್ರಾಣಿಗಳಾಗಿ 84 ಲಕ್ಷ ಜೀವರಾಶಿಗಳಾಗಿ ಆದಿದೇವಿಗೆ ಎಲ್ಲನೂ ತೋರ್ತಾ ಇರ್ತಾನೆ. ಹೇಗೆ ಅಂತಂದ್ರೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ಚೆನ್ನಾಗಿ ಮೆಲುಕು ಹಾಕಬೇಕು. ಸೊ ಅಲ್ಲಿಗೆ ಈ ಶರೀರದಲ್ಲಿರೋ ಇವುಗಳು ಚೇತನದಂತೆ ತೋರ್ಬೇಕಾದ್ರೆ ಕಾರಣ ಏನು ಅಂದರೆ, ಹಿಂದೆಗಡೆ ಇರೋ ಆ ಆತ್ಮನ ಇದರಿಂದಲೇ ಇವು ಸಾಲ ತಗೊಂಡ್ಬರುತ್ತೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತು ನಮಗೆ. ಇದನ್ನು ನಾವೇನು ಮಾಡ್ತೀವಿ, ಈಗ ಇಷ್ಟು ಹೇಳಿದ್ವಲ್ಲ, ಸರಿ, ಇದರ ಹಿಂದಡಿಕೆ ಏನಿದೆ? ಇವೇ ಚೇತನದಂತೆ ಕಾಣುತ್ತಲ್ಲ. ಈ ಜೀವಪ್ಪನೇ ಚೇತನದಂತೆ ಕಾಣ್ತಾನೆ, ಇವನಿಗಿಂತ ಹೊರಗಡೆ ಇರೋದನ್ನು ಅವನು ಬೆಳಗ್ತಾನೆ, ಏನೇನೋ ಆಗ್ತಾ ಇದೆಯಲ್ಲ, ಹೇಗೆ ಅಂತ ಇದನ್ನು ಕಂಡುಹಿಡಿಯೋದಿಕ್ಕೆ ಎಲ್ಲರೂ ಒಬ್ಬರನ್ನು ಬಿಟ್ಟು ಎಚ್ಚರದ ದೃಷ್ಟಿಯಿಂದ ಪರೀಕ್ಷೆ ಮಾಡಕ್ಕೆ ಹೋದ್ರಪ್ಪ. ಸಿಗುತ್ತಾ? ಸಿಗೋದಿಲ್ಲ. ಯಾರ್ಯಾರು? ಎಲ್ಲರೂ. ಹಾಗಾದರೆ ಎಚ್ಚರವನ್ನು ಬಿಟ್ಟು ಎಲ್ಲವನ್ನು ಮೂರನ್ನೂ ಪರೀಕ್ಷೆ ಮಾಡಕ್ಕೆ ಹೋಗಿದ್ಯಾರು? ಎಚ್ಚರ, ಕನಸು, ನಿದ್ದೆ ಮೂರಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಅಂತಂದರೆ ವೇದಾಂತಿಗಳು. ಅವ್ರಿಗೆ ಮಾತ್ರ ಗೊತ್ತಾಯಿತು. ಅದಕ್ಕೋಸ್ಕರನೇ ನಾವು ಸಾರ್ವತ್ರಿಕ ಪೂರ್ಣಾನುಭವದಿಂದ ವಿಚಾರ ಮಾಡಿದ್ರೆ ನಮಗಿಷ್ಟಕ್ಕೂ ಉತ್ತರ ಸಿಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೆ ಪರಮಾರ್ಥ ಚಿಂತಾಮಣಿಯಲ್ಲಿ ಇವುಗಳನ್ನೇ ತೋರಿಸ್ತಾ ಇದ್ದಾರೆ. ಎಚ್ಚರದ ದೃಷ್ಟಿಯಲ್ಲಿ ಎಷ್ಟು ದೂರ ವಿಚಾರ ಮಾಡಿದ್ರೂ ಇದಕ್ಕೆ ಉತ್ತರ ಸಿಗೋದಿಲ್ಲ. ಮತ್ತೇನಾಗುತ್ತೆ? ಇಂಟೆಲೆಕ್ಚುಯಲ್ ಜಗ್ಲರಿ, ಬರೀ ಬುದ್ಧಿ ಉಪಯೋಗಿಸ್ದಂಗಾಗುತ್ತೆ, ಸೈಂಟಿಸ್ಟ್ಗಳು ಮಾಡ್ದಂಗೆ ಅಷ್ಟೇ. ಏನು ಮಾಡ್ತಾರೆ ಇವರು? ಇಂದ್ರಿಯ ಅನುಭವವನ್ನು ಅಥವಾ ಮನಸ್ಸಿನ ಅನುಭವವನ್ನು ಉಪಯೋಗಿಸ್ಕೊಂಡು ಇವು ಎರಡಕ್ಕೂ ಸಿಗುತ್ತೇನೋ ಆತ್ಮ. ಅವನು ತುಂಬ ಸೂಕ್ಷ್ಮವಾಗಿದ್ದಾನೆ, ಸರ್ವವ್ಯಾಪಿ ಆಗಿದ್ದಾನೆ, ಬಟ್ ತುಂಬ ಸೂಕ್ಷ್ಮವಾಗಿದ್ದಾನೆ. ಸಿಗ್ತಾನೇನೋ ಅವನು? ಕರೆಂಟ್ ಅವನ ಕಣ್ಣು ಕಾಣುತ್ತೇನೋ?
ವಾಸನೆಗೆ ಸಿಗುತ್ತೇನೋ, ಕಿವಿಗೆ ಶಬ್ದಕ್ಕೆ ಸಿಗುತ್ತೇನೋ, ಹಳ್ಳಿಯವನಿಗೆ ಸಿಗೋದಿಲ್ಲ. ಹಾಗೆ ಇದು ಅಷ್ಟೇ, ಯಾವುದರಿಂದ ನೋಡಬೇಕು ಅದರಿಂದ ನೋಡಬೇಕು. ಎಲ್ಲದಕ್ಕೂ ಒಂದನ್ನೇ ಉಪಯೋಗಿಸ್ತೀನಿ ಅಂತಂದರೆ ಆಗೋದಿಲ್ಲ. ಅದಕ್ಕೆ ಒಂದು ಉಪನಿಷತ್ನಲ್ಲಿ ಒಬ್ಬ ತಂದೆ ಆ ಶ್ವೇತಕೇತುವನ್ನು ಕರೆದು ನೀರು ಉಪ್ಪು ತಗೊಂಬ ಅಂತಾನೆ. ಉಪ್ಪು ಕೈಗೆ ಸಿಗ್ತಾ ಇದೆ, ಹರಳು ಬೆಳ್ಳಗಿದೆ, ನೀರಿದೆ, ಎರಡೂ ಇದೆ. ಆ ನೀರಿಗೆ ಹಾಕಿಸ್ತಾನೆ, ಎಲ್ಲ ಕರಗಿಸ್ಬಿಡ್ತಾನೆ. ನಾಳೆ ಬಾ ಅಂತಾನೆ. ನಾಳೆ ಬಂದ ಮೇಲೆ ಎಲ್ಲಿ ಆ ಉಪ್ಪು ತೋರಿಸು ಅಂತಾನೆ. ಇಲ್ಲ ಅಂತಾನೆ. ಉಪ್ಪು ತಂದು ನೀನೇ ಹಾಕಿದೆಯೇ? ಇಲ್ವೋ? ಹಾಕದೆ. ಈ ಕೈಗೆ ಸಿಗ್ತಾ ಇತ್ತೋ ಇಲ್ವೋ? ಸಿಗ್ತಾ ಇತ್ತು. ಅದು ಒಳ್ಳೆ ರಫ್ ಆಗಿತ್ತು. ಈಗ ಎಲ್ಲಿ ತೋರಿಸು. ಆ ನೀರನ್ನ ಎತ್ಕೊಂಡು ನೋಡಿದ್ರೆ ಏನೋ ಸಿಗೋದಿಲ್ಲ. ಹೋಗ್ಲಿ, ಅದು ಕಣ್ಣಿಗೆ ಕಾಣಿಸ್ತಾ ಇತ್ತು ಇಲ್ವೋ? ಬೆಳ್ಳಿಗೆ ಹರಳುಗಳು ಕಾಣಿಸ್ತಾ ಇತ್ತು. ಇವಾಗಿಲ್ಲ. ಕಿವಿಗೆ ಸಿಗುತ್ತೆ ಅನ್ನೋದು, ಆ ನೀರಿನಲ್ಲಿ ಕರಗಿರೋದು ಸಿಗುತ್ತೇನೋ? ಸಿಗಲ್ಲ. ಮೂಗು ವಾಸನೆಗೆ ಸಿಗುತ್ತೇನೋ? ಹೋಗ್ಲಿ, ಕೈಯಿಂದ ಮುಟ್ಟಿದ್ರೆ ಚರ್ಮಕ್ಕೆ ಸ್ಪರ್ಶಕ್ಕೆ ಸಿಗುತ್ತೇನೋ? ಸಿಗೋದಿಲ್ಲ. ಮತ್ತೇನು ಮಾಡಬೇಕು? ಜಸ್ಟ್ ನಾಲಿಗೆ ಮೇಲೆ ಒಂದೆರಡು ತೊಟ್ಟು ಹಾಕ್ಕೊಂಡ್ರೆ ಸಾಕು, ಸಿಗುತ್ತೆ. ಈ ಇಂದ್ರಿಯಕ್ಕೆ ಆ ಉಪ್ಪಿರೋದು ಗೊತ್ತಾಗುತ್ತೆ. ಹಾಗೆಯೇ ಆತ್ಮನು ತುಂಬ ಸೂಕ್ಷ್ಮವಾಗಿರೋದರಿಂದ ಇಂದ್ರಿಯ ಅನುಭವಕ್ಕಾಗಲಿ ಮನಸ್ಸಿನ ವೇದನಾ ಅನುಭವಕ್ಕಾಗಲಿ ಸಿಗದೆ ಅವನು ನೇರಾದ ಅನುಭವ ಅದನ್ನು ಉಪಯೋಗಿಸ್ಬೇಕು. ಇದು ವೇದಾಂತಿಗಳಿಗೆ ಮಾತ್ರ ಗೊತ್ತು. ಇದನ್ನು ತೋರಿಸ್ಕೊಟ್ಟವರು ಶಂಕರಾಚಾರ್ಯರು. ಅದಕ್ಕೆ ಈ ಒಂದು ಹೆಚ್ಚುಗಾರಿಕೆ ಶಂಕರಾಚಾರ್ಯರಿಗೂ ಹೋಗುತ್ತೆ. ಅದರಿಂದನೇ ಅವ್ರನ್ನ ಆದಿಗುರು, ಪರಮಗುರು ಅಂತ ಹೇಳೋದು, ಎಲ್ಲರಿಗೂ ಗುರು ಆಗಿರ್ತಾನೆ ಅಂತ ಹೇಳೋದು. ಅವ್ರಿಗೆ ಮಾತ್ರ ಈ ಒಂದು ಬೆನಿಫಿಟ್ ಅಥವಾ ಪ್ರಾಫಿಟ್ ಸೇರಬೇಕಾಗಿದೆ. ಅವರು ತಿಳಿಸ್ಕೊಟ್ರು ಇದನ್ನು ಸುಲಭವಾಗಿ, ಸರಳವಾಗಿ, ಯಾರು ಬೇಕಾದರೂ ನೋಡ್ಕೊಳ್ಳೋವಂಥದ್ದು. ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಜೈನರಾಗಲಿ, ಬುದ್ಧಿಸಮ್ನವರಾಗಲಿ, ದೇವರ ನಂಬೋರಾಗಲಿ, ನಂಬದೇ ಇರೋರಾಗಲಿ, ವೇದಗಳನ್ನ ನಂಬೋರಾಗಲಿ, ನಂಬದೇ ಇರೋರಾಗಲಿ, ಯಾರು ಬೇಕಾದ ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಗಂಡಸರಾಗಲಿ, ಹೆಂಗಸರಾಗಲಿ, ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡ್ರಿ ಇಂಥ ಅನುಭವ. ಆದ್ದರಿಂದ ಈ ಎಚ್ಚರದ ದೃಷ್ಟಿ ವಿಚಾರ ಮಾಡಕ್ಕೆ ಹೋದರೆ ಈ ದೃಷ್ಟಿಯಲ್ಲಿ ಜ್ಞಾನದ ತತ್ವವಾಗಲಿ, ಜ್ಞೇಯದ ತತ್ವವಾಗಲಿ, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ವಿಚಾರ ಮಾಡಕ್ಕೆ ಹೋದರೆ ಸಿಗುತ್ತೇನೋ? ಸಿಗೋದಿಲ್ಲ. ನಿಲ್ಲದೆ ನಮ್ಮ ಬುದ್ಧಿಯ ಶಕ್ತಿಯನ್ನೆಲ್ಲ ಕುಂಠಿತವಾಗಿ ಮಾಡಿಬಿಡುತ್ತೆ. ಆದರೆ ನಿದ್ರೆಯ ಕಡೆಗೆ ಸ್ವಲ್ಪ ನಮ್ಮ ಮನಸ್ಸು ಹಾಕಿದ್ರೆ ಸಾಕು, ಎಲ್ಲವೂ ಸುಲಿದ ಬಾಳೆಹಣ್ಣಿನ ಹಾಗೆ ಅಂಗೈನಲ್ಲಿರೋ ನೆಲ್ಲಿಕಾಯಿ ನೋಡ್ಕೊಳ್ಳೋಕ್ಕೆ ಕನ್ನಡಿ ಬೇಕಾ ಸ್ವಾಮಿ? ಅಷ್ಟು ಸ್ಪಷ್ಟವಾಗಿ ನಮಗೆ ಅನುಭವಕ್ಕೆ ಗೊತ್ತಾಗ್ಬಿಡುತ್ತೆ. ಇವಾಗೆಲ್ಲ ನಾವೆಲ್ಲ ಎಷ್ಟು ಚೆನ್ನಾಗಿ ಗುರುತಿದ್ದೀವಿ ನೋಡ್ರಿ. ನಮಗೆ ಸಂಸ್ಕೃತ ಬರೋಲ್ಲ, ವೇದಗಳನ್ನ ಓದಿಲ್ಲ, ಉಪನಿಷತ್ತುಗಳು ಗೊತ್ತಿಲ್ಲ, ಯಾವ್ಯಾವುದೂ ಗೊತ್ತಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ನೋಡ್ರಿ. ಯಾಕೆ? ಯಾವುದನ್ನು ಉಪಯೋಗಿಸ್ಬೇಕು? ಅವನು ಉಪ್ಪನ್ನು ಕಂಡುಹಿಡಿಯೋದಕ್ಕೆ ನಾಲ್ಗೆ ಉಪಯೋಗಿಸ್ತಾ, ಹಾಗೆ ಅವನು ಕರೆಂಟ್ ಕಂಡುಹಿಡಿಯೋದಕ್ಕೆ ಕೈ ಇಟ್ವಿ, ಕೈಯಿಂದ ಗೊತ್ತಾಗುತ್ತೆ, ಶಾಕ್ ಹೊಡೆಯುತ್ತೆ. ಹಾಗೆ ಆತ್ಮ ತಿಳ್ಕೊಳ್ಳೋದಕ್ಕೆ ನೇರಾದ ಅನುಭವ ಉಪಯೋಗಿಸಿದ್ರೆ ನಮಗೆ ಸ್ಪಷ್ಟವಾಗಿ ಇದೆಲ್ಲ ಯಾವ ಪ್ರಶ್ನೆನೇ ಇರೋದಿಲ್ಲ. ಆದ್ದರಿಂದ ಅಲ್ಲಿಗೆ ಜ್ಞಾತೃ, ಜ್ಞಾನ, ಜ್ಞೇಯ, ಮತ್ತು ಎಲ್ಲಿಂದ ಬರ್ತಾ ಇದೆ ಇದಕ್ಕೆ ಶಕ್ತಿ? ನಾವೇನು ಕನ್ನಡಿಯಿಂದನೇ ಬೆಳಕು ಕೊಟ್ಬಿಡ್ತಾ ಇದೆ ಅನ್ಕೊತೀವಿ. ಇಲ್ಲ, ಸೂರ್ಯ ಕನ್ನಡಿ ಮೇಲೆ ಬಿದ್ದಿರೋದನ್ನು ಪ್ರತಿಬಿಂಬಿಸ್ತಾ ಇದೆ. ಆ ಕನ್ನಡಿ ಸಾಲ ತಗೊಂಡ್ಬರ್ತಾ ಇದೆ ಸೂರ್ಯನ ಬೆಳಕನ್ನು. ಹಾಗೆ ನಮ್ಮ ಈ ನಾನೂ ಅಂತನ್ನೋ ಜೀವಪ್ಪ ಅದರ ಹಿಂದೆಗಡೆ ಇರೋ ಆತ್ಮನಿಂದ ಸಾಲ ತಗೊಂಡ್ಬಂದು ಎರವಲಾಗಿ ಉಪಯೋಗಿಸ್ಕೊತಾ ಇದೆ. ಅದಕ್ಕೆ ನಮ್ಗೆ ಇಷ್ಟೆಲ್ಲ ಗೊತ್ತಾಗ್ತಾ ಇರೋದು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆದ್ದರಿಂದ ತನ್ನಿನಿದ್ರೆ ಕಡೆಗೆ ಒಂದಿಷ್ಟು ಕಣ್ಣು ಹಾಕಿದ್ರೆ ಸಾಕು, ಈ ವಿಚಾರದ ತೊಂದರೆಗಳೆಲ್ಲ ಬಿಸಿಲಿಗೆ ಇಟ್ಟಂಥ ಮಂಜಿನ ಗಡ್ಡೆ ಥರ ಎಲ್ಲ ಮಾಯವಾಗಿಬಿಡುತ್ತೆ. ಅಲ್ಲಿಗೆ ಜ್ಞಾತೃ, ಜ್ಞಾನ, ಜ್ಞೇಯ ದೃಶ್ಯ ಪ್ರಪಂಚದಲ್ಲಿರೋ ಇಷ್ಟು ಇವುಗಳ ಸ್ವಭಾವ ತೋರು ಬಂದ್ಬಿಡುತ್ತೆ. ಅವುಗಳೆರಡೂ ನಮ್ಮ ಸ್ವರೂಪವೇ ಆಗಿರುತ್ತದೆ ಎಂಬುದನ್ನು ನಿದ್ರೆಯನ್ನು ನೋಡಿಯೇ ನಾವು ತಿಳಿದುಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ನನ್ನ ನಿಜವಾದ ಸ್ವರೂಪ ಅದೇ ಇಲ್ಲಿ ಅವಸ್ಥೆಗಳಲ್ಲಿರುವ 12 ರೂಪವಾಗಿ ತೋರ್ತಾ ಇದೆ.
ಇವುಗಳಿಗೆ ಅವುಗಳನ್ನ ಈಗ ಒಡವೆಗಳು ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ, ಹಾಗೆ ಮಣ್ಣೇ ಮಡಿಕೆ ಕುಡಿಕೆಯಾಗಿ ತೋರ್ತಾ ಇದೆ. ಪರಮಾತ್ಮನೇ ಅಥವಾ ನಾನೇ ಗಾಢನಿದ್ರೆಯಲ್ಲಿ ನಾನು, ಈ ನಾನು ಅಲ್ಲ, ಮೇಲೆ ಅವನ್ನೇ ಇವಿಷ್ಟಾಗಿ ತೋರ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆಗ ನಮಗೆ ಈ ಜ್ಞಾನ ಜ್ಞೇಯ, ಈ ವಿಶೇಷವಾದ ಇರುವ ಅರಿವು ಆನಂದ ದೃಶ್ಯ ಪ್ರಪಂಚದಲ್ಲಿರೋದೆಲ್ಲ ಏನು ಅಂತ ನಮಗೆ ಸ್ಪಷ್ಟವಾಗಿ ಬಿಚ್ಚಿಟ್ಟಷ್ಟು ಸುಲಭವಾಗಿ ಗೊತ್ತಾಗುತ್ತೆ. ಹೀಗೆ ಒಂದೇ ತತ್ವದ ಎರಡು ರೂಪಭೇದಗಳಾಗಿರುವುದರಿಂದಲೇ ಅವುಗಳಲ್ಲಿ ಒಂದರಿಂದೊಂದನ್ನು ಅರಿಯುವುದಕ್ಕೆ ಶಕ್ಯವಾಗಿರುತ್ತದೆ. ಆದ್ದರಿಂದ ಹಾಗೆ ಅಲ್ಲಿಗೆ ಆತ್ಮನೇ ಈ ದೃಶ್ಯ ಪ್ರಪಂಚದಲ್ಲಿ ಜನಕ ಮಹಾರಾಜ ಅಥವಾ ಸಬ್ಜೆಕ್ಟ್ ಆಗಿಯೂ ಅದಕ್ಕಿಂತ ಹೊರಗಡೆ ಆಬ್ಜೆಕ್ಟ್ ಆಗಿಯೂ ತೋರ್ಕೊತಾ ಇದ್ದಾನೆ. ಚಿನ್ನವೇ ಆಭರಣಗಳಾಗಿ ತೋರ್ತಾ ಇದೆ ಅಂತ ಹೇಳೋ ಹಾಗೆ. ಆದ್ದರಿಂದ ಇದರ ಹಿಂತಡಿಕೆಯಾಗಿರೋ ಸಚ್ಚಿದ್ರೂಪವಾದ ಒಂದೇ ಆತ್ಮನು. ಅದಕ್ಕಿನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಹೇಗಿದಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಈಗ ಒಂದು ನದಿ ಇದೆ ಅಂತ ಇಟ್ಕೊಳ್ರಿ, ಒಂದು ನದಿ ಅದೇನಾಗುತ್ತೆ, ಹೋಗ್ತಾ ಇರುತ್ತೆ. ಆಮೇಲೆ ಅಲ್ಲಿ ಏನೋ ಒಂದು ಬೆಟ್ಟ ಬರುತ್ತೆ ಮಧ್ಯದಲ್ಲಿ ಅಂತ ಇಟ್ಕೊಳ್ರಿ. ಆವಾಗ ಏನು ಮಾಡುತ್ತೆ, ಈ ಕಡೆ ಒಂದು ಸ್ವಲ್ಪ ನೀರು ಹರ್ಕೊಂಡು ಹೋಗುತ್ತೆ, ಆ ಕಡೆ ಒಂದು ಸ್ವಲ್ಪ ನೀರು ಹರ್ಕೊಂಡು ಹೋಗುತ್ತೆ, ಮತ್ತು ಅವು ಹಾಗೇ ಎಷ್ಟೋ ದೂರ ಹೋಗುತ್ತೆ. ಆಮೇಲೆ ಯಾವಾಗಲೂ ಒಂದು ಸರಿ ಮತ್ತೆ ಅವೆರಡು ಸೇರುತ್ತೆ ಅಲ್ವಾ. ಹಾಗೆ ನಮ್ಮಲ್ಲಿ ಒಂದೇ ನದಿ, ಆಮೇಲೆ ಎಚ್ಚರವಾಗಿ ಒಂದು ನದಿ ಬಂಡೆ ಬಂದಿದ್ದರಿಂದಾನೆ ಆ ಕಡೆ ಇನ್ನೊಂದು ಕನಸು ಥರ ಇನ್ನೊಂದು ನದಿ ಹರಿದ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗಲೂ ಒಂದು ಸರಿ ಸೇರ್ಕೋಬೇಕು. ಗಾಢ ನಿದ್ರೆಯಲ್ಲಿ ಅವೆರಡೂ ಸೇರಿದಾಗ ಸೇರುತ್ತೆ ಅಷ್ಟೇ ಅಲ್ವಾ. ಹಾಗೆ ಈ ಕಡೆ ನದಿ ಆ ಕಡೆ ನದಿ, ಎರಡು ನದಿಗಳು ಒಂದೇ ನದಿನೇ, ಅವು ಬೇರೆ ಆಗಿತ್ತು, ಮಧ್ಯದಲ್ಲಿ ಕಲ್ಲು ಬಂದು ಈಗ ಒಂದೇ ನದಿಯಾಗಿ ಹರಿತಾ ಇದೆ. ಹಾಗೆ ನಮ್ಮಲ್ಲೂ ಎಚ್ಚರ ಕನಸು ಎರಡು ನದಿಗಳಿಗೆ ಹೋಲಿಸಿ ಮತ್ತೆ ಅದು ಒಂದೇ ನದಿಯಾಗುತ್ತೆ. ನಿದ್ರೆಯಲ್ಲಿ ಎಲ್ಲವೂ ಸಂಗಮವಾಗುತ್ತೆ. ಅದಕ್ಕೆ ಭಗವಂತ ಹೇಳುವಾಗ ಮೊದಲು ಭಗವಂತ ಒಬ್ಬನೇ ಇದ್ದ, ಅವನು ಅನೇಕವಾದ, ಅದಾದ ಮೇಲೆ ಸೃಷ್ಟಿ ಸ್ಥಿತಿ ಲಯ ಅವನಲ್ಲೇ. ಮೊದಲು ಅವನೊಬ್ಬನೇ ಇದ್ದ, ಸೃಷ್ಟಿಯಾದ, ಆದಮೇಲೆ ಎಲ್ಲದರಲ್ಲೂ ಅವನು ಹಾಸು ಹೊಕ್ಕಾದ, ಎಲ್ಲದರಲ್ಲೂ ಅವನು ಮತ್ತೆ ಸೇರಿಕೊಂಡ, ಬೇರೆ ಬೇರೆ ಆದಂಗೆ ಕಂಡ, ಮತ್ತೆ ಪ್ರಳಯದಲ್ಲಿ ಒಂದೇ ಆದ ಅಂತ ಎಷ್ಟು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತಲ್ಲ ಹಾಗೆ. ಅಲ್ಲಿಗೆ ಈ ದೃಶ್ಯ ಪ್ರಪಂಚದಲ್ಲಿ ನೋಡಿದಾಗ ಇಷ್ಟು ವಿಧಗಳಾಗಿ ಎಚ್ಚರ ಕನಸುಗಳಲ್ಲಿ ಬೇರೆ ಬೇರೆಯಾಗಿ ಮತ್ತೆ ನಿದ್ದೆಯಲ್ಲಿ ಒಂದೇ ಆದಂತೆ ನಮಗೆ ತೋರ್ತಾ ಇರುತ್ತೆ. ಮತ್ತೆ ಎಲ್ಲಿಂದ ಬರುತ್ತೆ, ಎದ್ದಾಗ ತಿರ್ಗಿ ಅಲ್ಲಿಂದಲೇ ಬರ್ತಾ ಇರುತ್ತೆ ಅಷ್ಟೇ. ಚಿನ್ನದಿಂದಲೇ ಒಡವೆ ಕರಗಿಸಿದ್ರೆ ಚಿನ್ನದಲ್ಲೇ ಸೇರ್ಕೊಂಡಂಗೆ ಆಗುತ್ತೆ ಹಾಗೆ. ಆದ್ದರಿಂದ ತನಿ ನಿದ್ರೆಯಲ್ಲಿ ಅವೆರಡರ ಸಂಗಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮಿಕ್ಕದ್ದು ಎಂಬ ಎರಡು ಎಚ್ಚರ ಕನಸುಗಳಲ್ಲಿ ಅರಿವೆಂಬ ಸಂಬಂಧದಿಂದ ಕೂಡಿಕೊಳ್ಳಬೇಕಾಗಿರುತ್ತದೆ. ನೋಡ್ರಿ, ದೃಶ್ಯ ಪ್ರಪಂಚದಲ್ಲಿ ಎಚ್ಚರದಲ್ಲಿ ಕನಸಿನಲ್ಲಿ ನಾನು ನನ್ನದು, ಸಬ್ಜೆಕ್ಟ್ ಆಬ್ಜೆಕ್ಟ್ ಹೀಗಿರುತ್ತೆ. ಮತ್ತು ನಿದ್ರೆಯಲ್ಲಿ ಅವು ಎಲ್ಲವೂ ಒಂದಾಗ್ಬಿಡುತ್ತೆ, ಅಂದರೆ ಅರ್ಧ ಡಜನ್ ಅಂತ. ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಅರ್ಧ ಡಜನ್ ದೃಶ್ಯ ಪ್ರಪಂಚದಲ್ಲಿ. ಗಾಢ ನಿದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಾಗ ಆಗಿರುತ್ತೆ. ಆದರೆ ನಿದ್ರೆ ಎಂದು ನಾವು ರೂಢಿಯಲ್ಲಿ ಕರೆಯುವ ಬರೀ ಅರಿವಿನಲ್ಲಿ ನಾನು ಮಿಕ್ಕದ್ದು ಎಲ್ಲವೂ ಒಂದೇ ಬರಿಯ ಇರವು ಅರಿವು ಆನಂದವಾಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ಬರೀ ಅರಿವಿನ ಬಲದಿಂದಲೇ ಇದು ಅರಿವಾಗಿರೋದ್ರಿಂದ ಟಾಪಿಕ್ಕು ಇಲ್ಲಿ ಅರಿವಂತ ತಗೊತಾರೆ. ಜೊತೆಲಿ ನಾವು ಇರುವು ಅರಿವು ಆನಂದ ಮೂರಕ್ಕೂ ಸೇರಿಸ್ಕೋಬೋದು. ಬರೀ ಅರಿವಿನ ಬಲದಿಂದಲೇ ನಾವು ಮಿಕ್ಕ ಅವಸ್ಥೆಗಳಲ್ಲಿ ನಾನು ಮಿಕ್ಕದ್ದು ಅಂತ ವಿಂಗಡ ಮಾಡಿಕೊಂಡು ನಮ್ಗೆ ಇಷ್ಟೆಲ್ಲ ಜ್ಞಾನ ಆಗ್ತಾ ಇರೋದು, ನಮಗೆ ವಿಶೇಷವಾದ ಜ್ಞಾನಗಳಾಗ್ತಾ ಇದೆಯಲ್ಲ.
ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಇದು ಆಗ್ತಾ ಇದೆ ಅನ್ನೋದು ನಮಗೆ ಸ್ಪಷ್ಟತೆ ಆಯಿತು. ಇದರ ಬಲದಿಂದಲೇ ನಾವು ನಿದ್ರೆಯಲ್ಲಿ ಯಾವ ವಿಷಯಿ ಭಾಗ ಇರೋದಿಲ್ಲ. ಈ ದೃಶ್ಯ ಪ್ರಪಂಚದಲ್ಲಿರೋ ಹಂಗೆ ದ್ವೈತ ಇರೋದಿಲ್ಲ ಅಲ್ವಾ. ಸಬ್ಜೆಕ್ಟು ಆಬ್ಜೆಕ್ಟು ಇವು ಪ್ರಶ್ನೆ ಇರುವುದಿಲ್ಲ ಎಂದು ಎಚ್ಚೆತ್ತ ಬಳಿಕ ಹೇಳುವುದಕ್ಕೆ ಶಕ್ಯವಾಗಿರುತ್ತೆ. ಇಷ್ಟು ಆಯಿತು. ಈಗ 127 ಅದನ್ನು ಮಾಡಬೇಡ. ಅದೇನಪ್ಪ ನೆಕ್ಸ್ಟ್ ಅಂತಂದರೆ, ನಿದ್ರೆಯ ಬರೀ ಇರುವಿನಲ್ಲಿ ನಾನ್ ಎಂಬುದು ಇಲ್ಲ. ಇದು ಹೆಡ್ಡಿಂಗ್ನಲ್ಲಿ. ಇಲ್ಲಿ ನಿದ್ರೆ, ತನಿ ನಿದ್ರೆ, ಡೀಪ್ ಸ್ಲೀಪ್, ಎಚ್ಚರವಲ್ಲದ ಕನಸು ಅಲ್ಲದ. ಆದರೆ ಮಂತ್ರದಲ್ಲಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ಅಂತಾರೆ. ಎಚ್ಚರದ ಥರ ಕಾಮನೆ ಇಲ್ಲ, ಮತ್ತು ಸ್ವಪ್ನದ ಥರ ದೃಶ್ಯವಿಲ್ಲ. ಅಂದರೆ ನಿದ್ರೆ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಎಚ್ಚರ ಕನಸು ಅಲ್ಲದ ಅವಸ್ಥೆಯನ್ನು ನಿದ್ರೆ ಅಂತ ಕರಿತೀವಿ. ಅಲ್ಲಿ ನಾನ್ ಎಂಬುದು ಇಲ್ಲ. ಇಲ್ಲಿ 2 ಅರ್ಥ ತಗೋಬೇಕು. ಒಂದು, ವ್ಯವಹಾರದ ದೃಷ್ಟಿಯಿಂದ ಎಚ್ಚರದಲ್ಲಿ ನಾನು ಅಂದರೆ ಜನಕ ಮಹಾರಾಜ ಅವನಿಲ್ಲ, ಅಥವಾ ಕನಸಿನಲ್ಲಿರೋ ಭಿಕ್ಷುಕ ನಾನು ಅವನೂ ಇಲ್ಲ. ಇದು ವ್ಯವಹಾರ ದೃಷ್ಟಿಯಿಂದ ನಮಗೆಲ್ಲರಿಗೂ ಗೊತ್ತಿದೆ. ಇನ್ನು ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ನಾವು ಎಲ್ಲರೂ ಹೇಳ್ತೀವಿ, ಈಗ ಹೇಗೆ ನಾನು ಎಚ್ಚರದಲ್ಲಿ ನಾನಿದ್ದೀನಿ, ಕನಸಿನಲ್ಲಿ ನಾನಿದ್ದೀನಿ, ನಿದ್ದೆಯಲ್ಲಿ ನಾನಿದ್ದೀನಿ ಅಂತೀವಿ. ಬಟ್ ನಾವು ವಸ್ತುಗಳನ್ನ ಬಿಡಿಸ್ಕೊಂಡಿರ್ತೀವಿ. ಎಚ್ಚರದಲ್ಲಿ ನಾನಿರ್ತೇನೆ ಅಂದರೆ ಜನಕ ಮಹಾರಾಜನ ರೂಪ, ಕನಸಿನಲ್ಲಿ ನಾನಿರ್ತೇನೆ ಅಂದರೆ ಭಿಕ್ಷುಕನ ರೂಪದಲ್ಲಿ, ನಿದ್ರೆಯಲ್ಲಿ ನಾನಿರ್ತೇನೆ ಅಂದರೆ ಈ 2 ರೂಪವೂ ಅಲ್ಲದ ಆತ್ಮನ ರೂಪದಲ್ಲಿದ್ದೆ, ಇರವು ಅರಿವು ಆನಂದ ಅಂತ. ಇಲ್ಲಿ ಪ್ರಶ್ನೆ, ನಿದ್ರೆಯಲ್ಲಿದ್ದಾಗ ನಾನು ಅಂತ ಕರೀಬಹುದಾ ಅಂತ ಪ್ರಶ್ನೆ ಹೇಳ್ತೀವಿ ನಾವು. ಹೇಳುವಾಗ ವ್ಯವಹಾರದ ದೃಷ್ಟಿಯಿಂದ ನಾನಿದ್ದೆ, ಎಚ್ಚರದಲ್ಲಿದ್ದೀಯಾ, ಇದ್ದೀನಿ ಜನಕ ಮಹಾರಾಜನ, ಕನಸಿನಲ್ಲಿದ್ದೀಯಾ, ಇದ್ದೀನಿ ಭಿಕ್ಷುಕಂತರ, ನಿದ್ರೆಯಲ್ಲಿ ನೀನು ಇದ್ದೀಯಾ, ಇದ್ದೆ, ನಾನಿದ್ದೆ. ನಿದ್ರೆ ನಾನು ಇದ್ದೆ. ಬಟ್ ಅದು ವಸ್ತುಗಳು ಬೇರೆ ಬೇರೆ. ಆತ್ಮನ ರೂಪದಲ್ಲಿದ್ದೆ ಅಂತ. ಬಟ್ ಈ ಎಚ್ಚರದಲ್ಲಿ ನಾನು ಅಂತ ಹೇಳಬೇಕಾದ್ರೆ, ಇದು ಹಿಂದೆ ಕೂಡ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ನೀನು, ನಾವು ಎಲ್ಲ ಸೇರ್ಕೊಳ್ತಾರೆ. ನಾನು ಅಂತ ಬಂದಿದ್ದ ತಕ್ಷಣ ಅದಕ್ಕೆ ದೇಶ ಕಾಲ ಎಲ್ಲ ಇರಬೇಕು. ಗಾಢನಿದ್ರೆ ಇಲ್ಲಿ ಯಾವುದೂ ಇಲ್ಲದೆ ನಾನು ಅಂತ ಹೇಳೋದಕ್ಕೆ ಹೆಂಗಾಗತ್ತೆ? ಆಗೋದಿಲ್ಲ, ನಿಜವಾಗ್ಲೂ ಬೇಕಾಗೋದಿಲ್ಲ. ಇದು ನಮಗೆ ಸ್ಪಷ್ಟತೆ ಇದೆ. ಅದಕ್ಕೋಸ್ಕರನೇ ನಿಜವಾಗ್ಲೂ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಪರಮಾರ್ಥ ದೃಷ್ಟಿಯಿಂದ ಹೇಳಿದ್ರೆ ನಾನಿದ್ದೇನದು ತಪ್ಪಾಗುತ್ತೆ. ಈ ನಾನುಗಳು ಬಿಟ್ಬಿಟ್ರೆ ಪಾರಮಾರ್ಥಿಕವಾಗಿ ನಾನು ಆತ್ಮನಾಗಿದ್ದೇನದು ತಪ್ಪಾಗುತ್ತೆ. ಯಾಕೆ? ಆತ್ಮ ಒಂದೇ ಇರೋದು, ಅದ್ವೈತ. ಯಾವಾಗ ಕಾಲ ಇಲ್ವೋ ದೇಶ ಇಲ್ವೋ ಅವಾಗ ನಾನು ಅಂತಂದರೆ ನೀನು ಬರ್ತಾನವನಲ್ಲಿ. ಹೇಗಿದೆ ನೋಡ್ರಿ, ನಿಜ. ನಾನು 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 ಅಂತ ಹೇಳಿದರೆ ನಾನುಗಳು ಆಗೋದಿಲ್ಲ. ಅದೇ ಪುಸ್ತಕ 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 ಪುಸ್ತಕಗಳು, ಮರ 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 ಮರಗಳು, ಹೀಗೆ ಬಹುವಚನ ಆಗತ್ತೆ. ಅದು ದ್ವೈತದಲ್ಲಿ. ಹಾಗೆ ನಾನು ನಾನು ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ, ನಿಜ. ಆದರೆ ಇಲ್ಲಿ ನೋಡ್ರಿ, ನಮಗೆ 3 ನಾನುಗಳಿದೆ. ಇವೆಲ್ಲ ಎಚ್ಚರದ ದೃಷ್ಟಿಯಿಂದ. ಎಚ್ಚರದ ಜನಕ ಮಹಾರಾಜ ಒಂದು ನಾನು, ಕನಸಿನಲ್ಲಿ ಭಿಕ್ಷುಕ ನಾನು. ಈ ಕನಸಿನಲ್ಲಿ ಭಿಕ್ಷುಕ, ಇನ್ನೊಂದು ಕನಸಿನಲ್ಲಿ ಅವನು ಒಕ್ಕಣ್ಣನ ಕುಂಟನಾಗಿರ್ತಾನೆ. ಅವಾಗೇನು ಮಾಡ್ತೀರಾ ಅಲ್ವಾ? ಆದ್ದರಿಂದ ಹೇಳೋಕ್ಕೆ ಬರೋಲ್ಲ. ಎಷ್ಟು ಒಂದೊಂದು ಪ್ರತಿ ಕನಸಿನಲ್ಲೂ ಒಂದೊಂದು ಶರೀರ ಬೇರೆ ಹಾಗೆ. ಆದ್ದರಿಂದ
ನಿದ್ರೆಯಲ್ಲಂತೂ ಯಾವ ಶರೀರವಿಲ್ದು ನಾನು ಇರ್ತೀನಿ ಅಂತೀವಿ ಆತ್ಮಸ್ವರೂಪದಲ್ಲಿ. ಒಟ್ಟಿನಲ್ಲಿ ಇಲ್ಲಿ ಎರಡು ಅರ್ಥ. ಈ ದೃಶ್ಯ ಪ್ರಪಂಚದಲ್ಲಿರೋ ಹಾಗೆ ನಾನು ಇರೋದಿಲ್ಲ, ಅಥವಾ ಗಾಢನಿದ್ರೆಯಲ್ಲಿ ನನ್ನನ್ನು ನಾನು ಅಂತ ಕರೆಯೋದು ತಪ್ಪಾಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನಾನು ತೋರಿಸಿದೆಯಲ್ಲಿ, ಅಥವಾ ಕನ್ನಡದಲ್ಲಿ ಇರುವು ಅರಿವು ಆನಂದ ನಾನು ತೋರಿಸಿದೆಯಲ್ಲಿ ಬೇಕಾಗಿಲ್ಲ. ಆದ್ದರಿಂದ ಅದು ಒಂದೇ ಇರೋದರಿಂದ ಅಲ್ಲಿ ನಾನು ಅಂತ ಹೇಳಬೇಕಾಗಿಲ್ಲ. ಕಾಲ ದೇಶ ಇಲ್ಲ, ಮಲ್ಟಿಪ್ಲಿಸಿಟಿ ಇಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಇದ್ರ ಬೇಸ್ಮೆಂಟ್ ಮೇಲೆ ಈಗ ಹೋಗೋಣ ನಾವು. ಮೇಲೆ ಹೇಳಿದ ರೀತಿಯಲ್ಲಿ ಬರೀ ನಿದ್ರೆಯಲ್ಲಿ ಜ್ಞಾತೃ ಜ್ಞೇಯಗಳು ಒಂದಾಗಿರುವುದಲ್ಲದೆ ಜ್ಞಾತೃ ಜ್ಞಾನಗಳು ಒಂದಾಗಿರುತ್ತವೆ. ಇಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಹೇಳ್ತಾರೆ, ಎಚ್ಚರದಲ್ಲಿ ಈ ತ್ರಿಪುಟಿ ಇರುತ್ತೆ, ಕನಸಿನಲ್ಲಿ ಇರುತ್ತೆ, ದೃಶ್ಯ ಪ್ರಪಂಚದಲ್ಲಿ ಅದನ್ನೇ ಜ್ಞಾತೃ ಜ್ಞೇಯಗಳು ಮತ್ತು ಜ್ಞಾತೃ ಜ್ಞಾನಗಳು ಅಂದರೆ ಮೂರು ಸೇರಿಸಿ ಹೇಳ್ತಾ ಇದ್ದಾರೆ. ಜ್ಞಾತೃ ಜ್ಞಾನ ಜ್ಞೇಯ ಅಷ್ಟೇ. ಮೊದಲನೇದರಲ್ಲಿ ಹೇಳಿದಾಗ ನಾನು ನನ್ನದು, ನಾನು ಸಬ್ಜೆಕ್ಟು, ನನ್ನದು ಆಬ್ಜೆಕ್ಟ್. ಮತ್ತು ಇವುಗಳನ್ನ ತಿಳ್ಕೊಳ್ಳೋದಕ್ಕೆ ವಿಷಯಗಳು ಇದು ಇನ್ಸ್ಟ್ರೂಮೆಂಟ್ಸ್ ಇರಬೇಕಲ್ಲ. ಎರಡನೇದರಲ್ಲಿ ನಾನು ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಜ್ಞಾತೃ ಜ್ಞೇಯಗಳು, ಜ್ಞಾತೃ ಜ್ಞಾನಗಳು ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಈ ಎಲ್ಲ ಆಯಿತು, ತ್ರಿಪುಟಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಇವು ನಿದ್ದೆಯಲ್ಲಿ ಒಂದಾಗಿರುತ್ತೆ. ಈಗ ನಮಗೆ ದೃಶ್ಯ ಪ್ರಪಂಚ ಎಚ್ಚರದಲ್ಲಿ ಕಾಣುತ್ತೆ. ಜನಕ ಮಹಾರಾಜನ ದೃಶ್ಯ ಪ್ರಪಂಚದಲ್ಲಿ, ಕನಸಿನ ಭಿಕ್ಷುಕನ ಪ್ರಪಂಚದಲ್ಲಿ ಇವಿಷ್ಟು ಕಾಣಿಸುತ್ತಾ ಅರ್ಥರಸ. ನಾವು ನಿದ್ದೆಗೆ ಹೋದಾಗ ಎಲ್ಲಿರುತ್ತೆ? ಅಲ್ಲಿ ಬಂದು ಒಂದಾಗಿರುತ್ತೆ ಅಂತ ಶಾಸ್ತ್ರನೂ ಹೇಳುತ್ತೆ. ಯಾಕೆ ಹೇಳುತ್ತೆ? ಅಧ್ಯರೂಪ ದೃಷ್ಟಿಯಿಂದ. ಯಾಕೆ? ಎದ್ದ ಮೇಲೆ ಮತ್ತೆ ಹಾಗೇ ಪ್ರಪಂಚ ತೋರುತ್ತೆ ನನಗೆ. ಆದ್ದರಿಂದ ಎಲ್ಲೂ ಹೋಗಿತ್ತಿದು ನಿದ್ರೆಯಲ್ಲಿ ಅಡಗಿತ್ತು ಬೀಜ ರೂಪದಲ್ಲಿ, ಎದ್ದ ಮೇಲೆ ಹಾಗೆ ತೋರ್ತು ಅಂತಾರೆ. ಇದು ವ್ಯವಹಾರ ದೃಷ್ಟಿಯಿಂದ ಸರಿಯೇ, ಪಾರಮಾರ್ಥಿಕ ದೃಷ್ಟಿಯಿಂದ ಸೇರಿದ್ರೆ ಇದು ಹೊಂದೋದಿಲ್ಲ ಅಂತ ಹಿಂದೆನೇ ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿರಬೇಕು. ಈಗ ಒಂದು ಹುತ್ತ ಇದೆ, ನಾವು ನೋಡ್ತಾ ಇದ್ದೀವಿ. ಹಾವು ಕಾಡಿನಿಂದ ಬಂದು ಹುತ್ತದ ಒಳಗಡೆ ಹೋಯಿತು. ಹಾಗೇ ನಾನು ನೋಡ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಆದಮೇಲೆ ಹುತ್ತದಿಂದ ಹೊರಗಡೆ ವಾಪಸ್ ಹೋಯಿತು. ಎರಡೂ ನನಗೆ ಕಾಣಿಸ್ತಾ ಇತ್ತು. ಹೀಗೆ ಗಾಢನಿದ್ರೆ ಅನ್ನೋದು ಒಂದು ಹುತ್ತ ಇದ್ದಂಗೆ, ಈ ದೃಶ್ಯ ಪ್ರಪಂಚ ಅನ್ನೋದು ಹಾವು ಗಾಢನಿದ್ರೆ ಒಳಗಡೆ ಹೋಗಿ ಎದ್ದಿದ ತಕ್ಷಣ ಆ ಹುತ್ತದಿಂದ ಹಾವು ಹೊರಗಡೆ ಬಂದಂಗೆ ಗಾಢನಿದ್ರೆಯಿಂದ ಹೊರಗಡೆ ಬಂದಿರೋ ಅನುಭವ ಇದೆಯಾ? ಇಲ್ಲ. ಹಾಗೇನಾದರೂ ಇದೆ ಅಂತಂದರೆ ಏನಾಗುತ್ತೆ ಗೊತ್ತಾ? ಆತ್ಮನೂ ಸತ್ಯ, ಈ ವಸ್ತುಗಳು ಸತ್ಯ, ಅಲ್ಲಿ ಹುತ್ತನೂ ಸತ್ಯ, ಹಾವು ಸತ್ಯ. ಅದು ಆಬ್ಜೆಕ್ಟ್ಸ್ ಎರಡೂ ದೃಶ್ಯ ಪ್ರಪಂಚದಲ್ಲಿ. ಇಲ್ಲಿ ಆತ್ಮನೂ ಸತ್ಯ, ಈ ವಸ್ತುಗಳು ಕೂಡ ಅಲ್ಲಿ ಹೋಗಿದ್ದೇನೆ ಆತ್ಮ ಇದ್ದಂಗೆ ಅದ್ರ ಜೊತೆಯಲ್ಲಿರುತ್ತೆ. ಎದ್ದ ಮೇಲೆ ಎದ್ದು ಬರುತ್ತೆ ಅಂತಂದ್ರೆ ಮತ್ತೆ ಅಷ್ಟೇ ಸತ್ಯ ಅಂತ ಆಗ್ಬಿಡುತ್ತೆ. ಎರಡು ಸತ್ಯ ಇಲ್ಲ. ಹಗ್ಗ ಹಾವು ಎರಡು ಜೊತೆಯಲ್ಲಿರುತ್ತ. ಅಥವಾ ಸ್ವಾಮಿ ಹಗ್ಗ ಅಂತ ಕಂಡ ಮೇಲೆ ಹಾವು ಎಲ್ಲೂ ಹೋಯ್ತು ಸ್ವಾಮಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಒಂದು ಐ ವಾಶ್. ಅವನಿನ್ನೂ ತಿಳ್ಕೊಳ್ದೇ ಇದ್ದಿದ್ರಿಂದ ಏನು ಹೇಳಬೇಕು? ಆ ಹಾವಿತ್ತಲ್ಲಪ್ಪ, ಅದು ಹಗ್ಗದಲ್ಲೂ ಹೋಗಿ ಸೇರ್ಕೊಂಡಿದೆ. ಆಮೇಲೆ ತಿರ್ಗಿ ನಂಗೆ ಭಯ ಆಗ್ತಾ ಇದೆ ಸ್ವಾಮಿ, ಹಾವು ಕಚ್ಚಿದ್ರೆ. ಹೌದಪ್ಪ, ಹಗ್ಗದಿಂದ ಹಾವು ಮತ್ತೆ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದವಾಗಿದೆ ನೋಡ್ರಿ. ಅದು ಹಗ್ಗ ಕಾಣದೇ ಇದ್ದಾಗ ಹೀಗೆ ಹೇಳಿದ್ರೆ ಒಪ್ಕೋಬೋದು. ನಮ್ಗೆ ಹಗ್ಗ ಕಂಡ ಮೇಲೆ ಇವಾಗ ಹೇಳಿದ್ರಿ ಹೇಳಕ್ಕೆ ಏನಂತೀವಿ ನಾವು? ನಗ್ತೀವಿ. ನಾವು ಮಕ್ಕಳಾಟ ಆಡ್ತೀರೇನ್ರಿ ಅಂತೀವಲ್ಲ. ಆದ್ದರಿಂದ ಆ ಹಗ್ಗದಲ್ಲಿ ಆ ಹಾವು ಇಲ್ಲವೇ ಇಲ್ಲ, ಇರೋದು ಒಂದೇ ವಸ್ತು ಹಗ್ಗ.
ಹಾವು ಇಲ್ಲದೆ ಇದ್ಮೇಲೆ ಅದು ಹಗ್ಗದಿಂದ ಹೊರಗಡೆ ಹುಟ್ಟಿತು ಅಂತ ಹೇಳೋದಾಗ್ಲಿ, ಅಥವಾ ಅದು ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ. ಈಗ ನೋಡ್ರಿ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೆ. ಮತ್ತೆ ಹೇಳಿದೆಯೋ ಇಲ್ವೋ ಹೇಳಿ, ಎಲ್ಲಿವರೆಗೂ ಇದನ್ನು ಹೇಳುತ್ತೆ? ನೀನು ಹಗ್ಗವನ್ನು ಕಾಣುವವರೆಗೂ, ಕಾಣದೇ ಇದ್ದರೆ ಹಿಂಗೆ ಹೇಳ್ತಾ ಇರೋದೆ. ಸೃಷ್ಟಿ ಸ್ಥಿತಿ ಲಯ ಗಾಢನಿದ್ರೆಯಲ್ಲಿ ಅವು ಎಲ್ಲವೂ ಬೀಜ ರೂಪದಲ್ಲಿ ಒಂದಾಗಿರುತ್ತೆ, ಎದ್ದಾಗ ಮತ್ತೆ ಎದ್ದು ಬರುತ್ತೆ. ಏನು ಬೀಜ ರೂಪದಲ್ಲಿ ಹೋಗಿರೋದು ಗೊತ್ತಾಗುತ್ತೆ ಹೇಗಿದೆ ನೋಡಿ. ಆದ್ದರಿಂದ ಈಗ ನಾವು ಅರ್ಥ ಮಾಡಿಕೊಂಡಾಗ ನಮಗೇನು ಪ್ರಾಬ್ಲಮ್ ಬರೋದಿಲ್ಲ. ಎಚ್ಚರದಲ್ಲಿ ನಾನು ನನ್ನ ಜ್ಞಾನ ಅಂದರೆ ಅರ್ಧ ಡಜನ್ ಎಂಬ ವಿಂಗಡ ಉಂಟು, ತ್ರಿಪುಟಿ ಮುಕ್ಕುಪ್ಪೆ. ಆದರೆ ನಿದ್ರೆಯಲ್ಲಿ ವಿಂಗಡವ ಇಲ್ಲದ ಬರೀ ಅರಿವೇ ಇರುತ್ತದೆ. ಇರುವು ಅರಿವು ಆನಂದ ಅಷ್ಟೇ ಬರೀ. ಮತ್ತು ಮೂರು ಬೇರೆ ಬೇರೆ ಅಂತ ತಿಳ್ಕೊಬಾರ್ದು. ಹೇಗೆ ಬೆಂಕಿ ಅಂತಂದರೆ ಸುಡೋದು, ಬೆಳಕು, ಕೆಂಪು ಒಂದೇ. ಅದು ಅದರ ಧರ್ಮವೂ ಅಲ್ಲ, ಅದರ ಗುಣವೂ ಅಲ್ಲ, ಮತ್ತೇನೋ ಸ್ವಭಾವ. ಹಾಗೆ ಆತ್ಮನಿಗೆ ಇರುವ ಅರಿವು ಆನಂದ ಮೂರಾಯ್ತಲ್ಲ, ಮತ್ತೆ ದ್ವೈತನೇ ಆಯ್ತಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಹೇಳುವಾಗ ಅದನ್ನು ನಮ್ಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅದನ್ನೇ ಇರುವು ಅರಿವು ಆನಂದ ಅಂತ ಹೇಳ್ತಾ ಇದ್ದಾರೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕಾನ್ಸ್ಟೇಬಲ್ 306, ಮನೆಗೆ ಬಂದಾಗ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ, ಹೊರಗಡೆ ಸ್ನೇಹಿತರಿಗೆ ತಿಮ್ಮಪ್ಪ, ಅಷ್ಟೇ. 4 ಜನ ಇದ್ದಾರೇನೋ ಇಲ್ಲ. ಹಾಗೆ ಇರುವ ಅರಿವು ಆನಂದ ಅನ್ನೋದು ಒಂದೇ. ಆದ್ದರಿಂದ ಇಲ್ಲೇ ನಮ್ಮ ಕನ್ಫ್ಯೂಷನ್ ಬರೋದಿಲ್ಲ. ಈ ಅರಿವು ಯಾವುದು ಅಲ್ಲ, ಅದು ತಾನೇ ಸ್ವತಂತ್ರವಾಗಿರುತ್ತೆ. ಈ ಇರುವ ಅರಿವು ಆನಂದ ಅಥವಾ ಆತ್ಮ, ನನ್ನ ನಿಜವಾದ ಸ್ವರೂಪ ಅಂತ ಏನು ಕರಿತೀವೋ ಅದು ಸ್ವತಂತ್ರ. ಅದಕ್ಕೆ ತಾನೇ ಅದನ್ನು ಹೇಳೋದು ಸ್ವತಂತ್ರ. ಮಿಕ್ಕಿರೋದಿವು ಡಿಪೆಂಡೆಂಟ್, ಅದು ಇಂಡಿಪೆಂಡೆಂಟ್. ಯಾಕೆ ಹಂಗೆ ಹೇಳ್ತಾರೆ? ಹಾವು ಡಿಪೆಂಡೆಂಟ್, ಹಗ್ಗ ಇಂಡಿಪೆಂಡೆಂಟ್. ಹಾವು ಇರಲಿ ಬಿಡಲಿ ಹಗ್ಗ ಇದ್ದೇ ಇರುತ್ತೆ. ಎಲ್ಲಿ ಹಗ್ಗ ಇಲ್ಲ, ನಿಮ್ಮ ಹಾವು ತೋರಿಸ್ಬೇಕು. ಹಗ್ಗ ತೆಗ್ದಾಕ್ಬಿಡ್ತೀನಿ ಅಲ್ಲಿ, ನೀವು ಹಾವಂತ ಭಯಪಡಬೇಕು, ಚಾನ್ಸಸ್ಸೇ ಇಲ್ಲ. ಆತ್ಮ ಇಲ್ಲ, ಈ ಪ್ರಪಂಚ ತೋರಿಸ್ಬೇಕು ನೀವು. ಹೇಗಿದೆ ನೋಡಲಿ. ನಾವು ಕಲ್ಪವೃಕ್ಷವನ್ನು ಮರೆತು ಬರಡೆ ಮೇಲೆ ಇಟ್ಕೊಂಡು ಅದಕ್ಕೆ ಕರು ಹಾಕುತ್ತೆ, ಹಾಲು ಕೊಡುತ್ತೆ ಅಂತ ಅದರಲ್ಲಿ ಬಾಯಿ ಸುರಿಸ್ತಾ ಇದ್ದೀವಲ್ಲ, ಜೊಲ್ ಸುರಿಸ್ತಾ ಇದ್ದೀವಲ್ಲ, ಎಂತ ದಡ್ರು. ಯಾವುದನ್ನು ಹಿಡ್ಕೋಬೇಕು ಅದನ್ನು ಹಿಡ್ಕೊಂಡಿಲ್ಲ ನಾವು. ಹೇಗಿದೆ ನೋಡಿ ನಾವು, ಯಾರು ಬುದ್ಧಿವಂತರಿದ್ದಾರೆ. ಶಾಸ್ತ್ರ ನಮ್ಮ ಋಷಿ ಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಅಪ್ಪ ನೀನು ಒಳಗಡೆ ಡೈಮಂಡ್ ಇದೆ, ಅದನ್ನು ಟ್ಯಾಪ್ ಮಾಡೋ ಅಂತ. ಸಾಧನೆ ಮಾಡೋದರಿಂದ ಟ್ಯಾಪ್ ಮಾಡೋದು, ಹೀಗೆ ಗೊತ್ತಾಗುತ್ತೆ. ಅಲ್ಲಿ ನಮ್ಮ ಅರಿವು ನಾವು ಬೇರೆಯಾಗದೇ ಇರುತ್ತೇವೆ, ನಾವು ಅರಿವೇ ಆಗಿರುತ್ತೇವೆ. ಯಾವುದೊಂದು ವಿಭಾಗವೂ ಇಲ್ಲದ ಕಡೆಯಲ್ಲಿ ನಾನೆಂಬ ವಿಭಾಗವಾದರೂ ಹೇಗೆ ಉಳಿದುಕೊಂಡಿತು? ಗಾಢನಿದ್ರೆಯಲ್ಲಿ ವಿಭಾಗಕ್ಕೆ ಎಲ್ಲಿದೆ ಚಾನ್ಸಸ್ಸು? ಅರ್ಧ ಡಜನ್ ಹೇಳ್ರಿ. ಸಬ್ಜೆಕ್ಟ್ ಆಬ್ಜೆಕ್ಟ್ ಹೇಳ್ರಿ, ಅಲ್ಲಿ ಇಲ್ಲ. ಸಬ್ಜೆಕ್ಟು ಆಬ್ಜೆಕ್ಟು, ವಿಷಯ ವಿಷಯಿ ಮತ್ತು ಇಂದ್ರಿಯಗಳು ಅದರ ಸೊಲ್ಲಿಲ್ಲ ಅಲ್ವಾ? ಯಾಕೆ? ಅದ್ವೈತ, ಅದು ಒಂದೇ ಇರೋದು. ಆದ್ದರಿಂದ ನಾವು ಎಚ್ಚರದಲ್ಲಿ ನಿದ್ರೆಯ ವಿಷಯವನ್ನು ಕುರಿತು ಮಾತನಾಡುವಾಗ ನಾನು ಇಷ್ಟು ಕಾಲ ನಿದ್ರಿಸಿದೆನೋ, ಆಗ ನನಗೆ ಯಾವುದೊಂದರ ಅರಿವು ಇರಲಿಲ್ಲ ಅಂತ ಮಾತಾಡೋದುಂಟು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿದೆ ನೋಡ್ರಿ. ಇಲ್ಲಿ ಯಾರನ್ನೇ ಕೇಳಿ, ಬೆಳಿಗ್ಗೆ ಎದ್ದ ಮೇಲೆ ಹೇಳ್ತಾರೆ, ನಾನಿವತ್ತು 6 ಗಂಟೆ ನಿದ್ದೆ ಮಾಡಿದೆ, 8 ಗಂಟೆ ನಿದ್ದೆ ಮಾಡಿದೆ, ಮಕ್ಕಳು 24 ಗಂಟೆ ನಿದ್ದೆ ಮಾಡ್ತಾರೆ ಅಂತ. ಎಷ್ಟು ಕಲಬೆರಕೆ ಆಗಿದೆ ಇಲ್ಲಿ ನೋಡ್ರಿ. ಈಗ ನಾನು ಅವನು ಕೇಳ್ರಿ,
ನಿದ್ದೆಯಲ್ಲಿ ಯಾರು ನಿದ್ದೆ ಮಾಡಿದ್ದು ಅಂತ ಎಚ್ಚರದ ಜನಕ ಮಹಾರಾಜ ಅಂತಾನೆ. ಎಚ್ಚರ ಜನಕ ಮಹಾರಾಜ ನಿದ್ದೆಯಲ್ಲಿ ಹೋಗಕ್ಕಾಗತ್ತ? ಅವನಿಗೆ ಎಂಟ್ರಿ ಇದೆಯಾ? ಎಂಟ್ರಿ ಇಲ್ಲ. ಯಮಧರ್ಮರಾಜನಿಗೆ ಎಂಟ್ರಿ ಇಲ್ಲ, ವಸ್ತುಗೆ ಎಂಟ್ರಿ ಇಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಈಗ ನಾನು ಅಂತ ಕೊನೆಗೆ ಎಷ್ಟು ಗಂಟೆ ನಿದ್ದೆ ಮಾಡಿದೆಪ್ಪ? 6 ಗಂಟೆ. ಮಕ್ಳು 24 ಗಂಟೆ ನಿದ್ದೆ ಮಾಡಿದ್ರು ಅಂತಾರೆ. ನೋಡ್ರಿ, ಎಚ್ಚರದಲ್ಲಿ ಕಾಲದೇಶ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಗಾಢ ನಿದ್ರೆಯಲ್ಲಿ ಕಾಲದೇಶ ಕಾರ್ಯಕಾರಣ ಭಾವ ಅರ್ಧ ಡಜನ್ ಸೊಲ್ಲಿಲ್ಲ. ಅಲ್ಲಿ ನಾನು ಅಂತಾನೆ ಅಂದರೆ ಜನಕ ಮಹಾರಾಜ ಇದ್ದೆ ಅಂತ ಹೇಳ್ತಾನೆ. 6 ಗಂಟೆ ನಿದ್ದೆ ಮಾಡ್ತಾನೆ ಅಂತ ಹೇಳ್ತಾನೆ. ಆದ್ದರಿಂದ ಎಷ್ಟು ಮಿಕ್ಸಪ್ ಮಾಡ್ಕೊಂಡು ಹೊಡಿತಾನೆ ನೋಡ್ರಿ. ಆ ಕಡೆ ಎಚ್ಚರದ್ದು ಕನಸಿಂದು ಎಲ್ಲ ಚೌ ಮಾಡ್ಕೊಂಡ್ಬಿಟ್ಟು ಹೊಡಿತಾ ಇರ್ತಾನೆ. ನಮ್ಗೆ ಇವಾಗ ನಗು ಬರುತ್ತೆ, ಯಾಕೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ಇಲ್ಲಿ 6 ಗಂಟೆ ಮತ್ತೆ ಎಲ್ಲಿದ್ದಿದ್ದು? ನಿದ್ದೆ ಅನುಭವ ಅಲ್ಲ. ಮತ್ತೆಲ್ಲಿದ್ದಿದ್ದು? ಎಚ್ಚರದಲ್ಲಿ ಅವನು ಮಲ್ಕೊಳ್ಳುವಾಗ ಟೈಮ್ ನೋಡ್ಕೊಂಡಿರ್ತಾನೆ. ಎದ್ದ ಮೇಲೆ ಮತ್ತೆ ಎಚ್ಚರದ ಟೈಮ್ ನೋಡ್ಕೊತಾನೆ. ಮತ್ತು ಎಷ್ಟೊತ್ತು ಮಲಗಿದ್ದೆ ಅಂತ ನೋಡಿಕೊಂಡು ನಾನು 6 ಗಂಟೆ ಮಲಗಿದ್ದೆ, ಮಕ್ಕಳು 24 ಗಂಟೆ ಮಲ್ಕೊತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ನಿದ್ದೆಯಲ್ಲಿ ನಮಗೆ ವಾಚ್ ಇರುತ್ತಾ? ಈಗ 1 ಗಂಟೆ ಆಯಿತು, 1 ಗಂಟೆ ಆಗಿ 2ನೇ ಗಂಟೆ ಕಾಲಿಡ್ತಾ ಇದ್ದೀನಿ. ಪಿಕ್ಚರ್ ನೋಡುವಾಗ 3 ಗಂಟೆ, ಅಲ್ಲೂ ಗೊತ್ತಾಗಲ್ಲ. ಒಂದೊಂದು ಸಾರಿ ಚೆನ್ನಾಗಿತ್ತು ಪಿಕ್ಚರ್ ಅಂದರೆ ಗೊತ್ತಾಗೋದಿಲ್ಲ. ಅರ್ಧ ಗಂಟೆ 3 ಗಂಟೆ ಕಳೆದು ಬಿಟ್ಟಿರುತ್ತೆ ನೋಡ್ರಿ. ಕಾಲ ದೇಶ ಎಲ್ಲವೂ ಕೂಡ ರಿಲೇಟಿವ್ ಟರ್ಮ್, ನಮಗೆ ಎಷ್ಟು ಗೊತ್ತಾಗುತ್ತೆ. ಆದ್ದರಿಂದ ಒಂದೊಂದು ಅವರವರ ಡಿಪೆಂಡ್ಸ್ ಆನ್ ದೆಮ್. ಅಲ್ಲಿ ತುಂಬ ಏಕಾಗ್ರತೆ ಇತ್ತು ಅಂದರೆ ಕಾಲದ ಅವಧಿ ಗೊತ್ತಾಗಲ್ಲ, 3 ಗಂಟೆ ಗೊತ್ತಾಗೋದಿಲ್ಲ. ಅದೇ ಏಕಾಗ್ರತೆ ಇಲ್ಲ ಅಂದರೆ ಅರ್ಧ ಗಂಟೆ 3 ಗಂಟೆ ಹೋದಂಗೆ ಆಗ್ಬಿಟ್ಟಿರುತ್ತೆ. ಎಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ದೃಶ್ಯ ಪ್ರಪಂಚದಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವ ಇದೆ, ಗಾಢ ನಿದ್ರೆಯಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೂ ನಾವು ಹೇಳುವಾಗ ಈ ಎಚ್ಚರದನ್ನು, ಕನಸ, ನಿದ್ದೆಯನ್ನು ಎರಡು ಮಿಕ್ಸ್ ಮಾಡಿಕೊಂಡು ಹೊಡಿತೀವಿ. ಇನ್ನೂ ಮುಂದಕ್ಕಿದೆ ನೋಡ್ರಿ, ಇನ್ನೂ ಅದರದ್ದು ತಪ್ಪಿಲ್ಲ. ನೆನೆಸ್ಕೊಂಡು ಹೇಳ್ತೀವಲ್ಲ ನಾವು, ಅವೆಲ್ಲ ಎಲ್ಲಿಂದ ಬರುತ್ತೆ? ನಾನು ಇಷ್ಟು ಕಾಲ ನಿದ್ರಿಸಿದೆನೋ ಆಗ ನನಗೆ ಯಾವುದೊಂದರ ಅರಿವು ಇರಲಿಲ್ಲ, ನಿದ್ರೆಯಲ್ಲಿ ಏನು ಗೊತ್ತಾಗಲಿಲ್ಲ, 6 ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳ್ತೀವಿ ಎಂದು ಮಾತನಾಡುತ್ತಿರುವುದುಂಟು. ಆದ ಮಾತ್ರದಿಂದ ನಿದ್ರೆಯಲ್ಲಿ ನಾನು ಎಂಬ ವಿಶೇಷವೂ ಇದೆ ಎಂದು ತಿಳಿಯುವುದು ಸರಿಯಲ್ಲ. ಅವನ ಪ್ರಕಾರ ಜನಕ ಮಹಾರಾಜ ಇದ್ದೆ ಅಂತ ಹೇಳ್ತಾನೆ, ನಾನೇ ಇದ್ದೆ ಅಂತ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಮಲಗಿದ್ದೆ ಅಂತಾನೆ. ಅಲ್ಲಿ ಇವನು ಇರ್ತಾನ, ಅವನಿಗೆ ಎಂಟ್ರಿ ಇದೆಯಾ? ಇಲ್ಲ. ಹೇಗಿದೆ? ಯಾವಾಗ ನಾನು ಇದ್ದೆ ಅಂತಂದಿದ ತಕ್ಷಣ ಅಲ್ಲಿ ನೀನು, ಅದು, ಅವರು ಎಲ್ಲ ಬಂದ್ಬಿಡ್ಬೇಕು. ನಿದ್ರೆಯಲ್ಲಿ ಚಾನ್ಸಸ್ಸೇ ಇಲ್ಲ. ಈ ದೃಶ್ಯ ಪ್ರಪಂಚಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಮಲ್ಟಿಪ್ಲಿಸಿಟಿ, ದ್ವೈತ, ಅರ್ಧ ಡಜನ್ ಇಲ್ಲ. ಆದ್ದರಿಂದ ನಾನು ಎಂಬುದು ನೀನು, ಅವರು, ಪ್ರಪಂಚ ಎಂಬ ವಿಭಾಗವನ್ನು ಅಪೇಕ್ಷಿಸಿಕೊಂಡೇ ಬಾಳಬೇಕಾಗತ್ತೆ. ಯಾವಾಗ ದೃಶ್ಯ ಪ್ರಪಂಚದಲ್ಲಿ ನಾನು ಅಂತೀನೋ, ನೀನು ಬಂದೇ ಬರುತ್ತೆ, ಅವರು ಎಲ್ಲ ಬರುತ್ತೆ. ಹಾಗೆ ಯಾಕೆಂದರೆ ವಿಭಾಗ ಶುರುವಾಗ್ಬಿಡುತ್ತೆ, ದ್ವೈತ ಶುರುವಾಗ್ಬಿಡುತ್ತೆ, ಕಾಲ ದೇಶ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾನು ಅಂತ ಹೇಳಿದ ತಕ್ಷಣ ನೀನು ಮತ್ತೊಬ್ಬರು ವಿಭಾಗ ಶುರುವಾಗಲೇ ಬಿಡಬೇಕು. ಆದ್ದರಿಂದ ಎಚ್ಚರದ ನಾನು ಎಚ್ಚರದಲ್ಲಿ ಮಾತ್ರ ಆಳಿಕೊಂಡಿರುತ್ತೆ. ಹೇಗೆ ಈ ಎಚ್ಚರದ ಜನಕ ಮಹಾರಾಜನಿಗೆ ಎಚ್ಚರದಲ್ಲಿ ಮಾತ್ರ ಎಂಟ್ರಿ. ಅಲ್ಲ, ಅವನೇ ಕಿಂಗು, ರಾಜ, ಅವನದೇ ಎಲ್ಲ ರಾಜ್ಯ, ಅವನದೇ ಎಲ್ಲ ಒಡೆತನ, ಅವನೇ ಆಳೋವನು. ಎಲ್ಲಿ ಕನಸಿನಲ್ಲಿ ಇವನಿಗೆ ಎಂಟ್ರಿ ಇರಲಿ? ಕನಸಿಗೆ ಇವನಿಗೆ ಎಂಟ್ರಿ ಇದೆಯಾ? ಇಲ್ಲ. ಅಲ್ಲಿ ಯಾರು? ಭಿಕ್ಷುಕ. ಅಲ್ಲಿ ಭಿಕ್ಷುಕಂದೇ, ಕನಸೆಲ್ಲ ಭಿಕ್ಷುಕಂದೇ. ಅಲ್ಲಿ ಕೇಳ್ರೆ ನಾನೇ ಅಂತ ನಾವು, ಅಲ್ಲಿ ಅವನು. ಇಲ್ಲಿ ಜನಕ ಮಹಾರಾಜನ ಎಂಟ್ರಿ ಅವನಿಗಿಲ್ಲ. ಹೋಗ್ಲಿ, ಆ ಕನಸಿನಲ್ಲಿರೋ ಭಿಕ್ಷುಕನಿಗೆ ಎಚ್ಚರಿಕೆ ಎಂಟ್ರಿ ಇಲ್ಲ. ಇವರಿಬ್ಬರಿಗೂ ನಿದ್ರೆಗೆ ಎಂಟ್ರಿ ಪ್ರಶ್ನೆನೇ ಇಲ್ಲ. ಹೇಗಿರುತ್ತೆ ನೋಡ್ರಿ. ಅಂದರೆ ಆಯಾ ಅವಸ್ಥೆಗೆ ಅವರು ಕಟ್ಟು ಬಿದ್ದಿರ್ತಾರೆ. ಬರೀ ಜನಕ ಮಹಾರಾಜ ಮಾತ್ರ ಅಲ್ಲ, ಅರ್ಧ ಡಜನ್.
ನಾವೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ. ಇದು ಅವಸ್ಥೆಗಳ ಹೆಗ್ಗುರುತಿನಲ್ಲಿ ಮುಖ್ಯವಾಗಿರೋ ಒಂದು ಪಾಯಿಂಟ್. ಆಯಾ ಅವಸ್ಥೆಗೆ ಅವರು ಕಟ್ಟು ಬಿದ್ದಿರ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಬರಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಬರಲ್ಲ. ಇವರು ಯಾವುದೂ ನಿದ್ದೆಗೆ ಬರೋಕ್ಕಾಗಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಎರಡು ನಾನುಗಳು ತಮ್ಮ ತಮ್ಮ ಬಿಡಾರವನ್ನು ಬಿಟ್ಟು ಮುಂದಕ್ಕೆ ಒಂದು ಹೆಜ್ಜೆ ಇಡಕ್ಕೆ ಬರಲ್ಲ. ಇಲ್ಲಿ ನಾನು ಅಂತ ತೊಗೊಂಡ್ರೆ ಮಿಕ್ಕಿರೋದು ಅದರದ ಬಾಲಗೋಸಿ ಎಲ್ಲ ತೊಗೊಂಡ್ಬಿಡ್ಬೇಕು, ಅರ್ಧ ಡಜನ್. ಆದ್ದರಿಂದ ಇದು ಈ ಅವಸ್ಥೆಗಳನ್ನ ಬಿಟ್ಟು ಹೋಗೋಕ್ಕಾಗದೇ ಇಲ್ಲ. ಇವು ಒಂದು ಡೇರ ಮಳೆ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ಗೂಟ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಇನ್ನೊಂದು, ಇವತ್ತು ಕನಸಿನಲ್ಲಿ ಭಿಕ್ಷುಕನಾಗಿದ್ದರೆ ಅಲ್ಲೇನು ಗೂಟ ಹೊಡ್ಕೊಂಡು ಕೂತಿರ್ತಾನೆ ಅಂದರೆ ನಾಳೆ ಹೋದರೆ ಅವನು ಇರೋಲ್ಲ, ಅಲ್ಲಿ ಪತ್ತೆ ಇರೋಲ್ಲ, ಇನ್ನೊಬ್ಬ ಇರ್ತಾನೆ. ಯಾರೋ ಒಕ್ಕಣ್ಣಿನ ಬ್ರಾಹ್ಮಣ ಇರ್ತಾನೆ. ಹಾಗೆ ಯಾರು ಏನು ಬೇಕಾದರೂ ಆಗ್ಬೋದು, ಅಥವಾ ಚಿಟ್ಟೆ ಆಗಿರ್ಬೋದು, ಹಾಗೆ ಇರ್ತಾನೆ ಅಂತ ಹೇಳಕ್ಕೆ ಬರಲ್ಲ. ಈ ಎಚ್ಚರದಲ್ಲಿ ಮಾತ್ರ ನಾನೇ ಇರ್ತೇನೆ ಅಂತಾನೆ. ಎಂಥ ದಡ್ಡತನ! ಇವನು ನಿಜವಾಗ್ಲೂ ಇರ್ತಾನ? ಪ್ರತಿದಿನ ಬದಲಾವಣೆ ಆಗ್ತಾ ಇರ್ತಾನೆ. ಏನು ಬೇಡ ಸ್ವಾಮಿ, ಎಚ್ಚರದಲ್ಲಿ ಪುಟ್ಟದಾಗ ಎಷ್ಟಿದ್ದ ತೂಕ 2.5 kg, 3 ಅಡಿ. ಸ್ಕೇಲ್ನಲ್ಲಿ 3 ಅಡಿ ಇದ್ದ. ಈಗ ಎಷ್ಟಾಗಿದ್ದಾನೆ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಆದರೂ ಕೂಡ ನಾನು ಅಂತಾನೆ. 5ನೇ ವರ್ಷದಲ್ಲಿ ನಾನು ಅಂತಾನೆ, 10ನೇ ವರ್ಷದಲ್ಲಿ ನಾನು ಅಂತಾನೆ, 20, 30, 50, 60, 70 ಎಲ್ಲ ಥರಲ್ಲಿ ನಾನು ಅಂತಾನೆ. 80-90 ವರ್ಷ ಆಗಿ ಮೈಯೆಲ್ಲ ಬಗ್ಗೋಗ್ಬಿಟ್ಟಿದ್ರು, ಎಲ್ಲ ಚರ್ಮ ಎಲ್ಲ ಸುಕ್ಕಟ್ಟಿದ್ರು, ನಾನೇ ಅಂತಾನೆ. ನೋಡ್ರಿ ಹೆಂಗಿದೆ, ಹೇಗೆ ಸಾಧ್ಯ ಇದೆ? ಆಗೋದಿಲ್ಲ. ಇದನ್ನೇ ಪ್ರತ್ಯಭಿಜ್ಞ ಅಂತಾರೆ. ನನಗೆ ಮಾತ್ರ ನಾನೇ ಇದ್ದೀನಿ. ಬೇರೆಯವರು ಒಂದು 60-70 ವರ್ಷ ಬಿಟ್ಟು ನಿಮ್ಮನ್ನು ಯಾರಾದರೂ ನೋಡಿದ್ರೆ ಗುರ್ತಿಡಿತಾರೆ? ಹಿಡಿಯಲ್ಲ. ಯಾವುದೋ ಒಂದು ಕಾರಣದಿಂದ ನೀವು ಗುರ್ತಿಡಿತೀರಾ, ಅವಾಗ ಜ್ಞಾಪಕ ಮಾಡ್ತೀರಾ, ಅವನ ಜ್ಞಾಪಕ ಬರುತ್ತವಾಗ. ಬಟ್ ಆ ಹಿಂದೆ ಇದ್ದವನು ಇವನಲ್ಲ. 60 ವರ್ಷದಿಂದ ಇದ್ದವನೇ 60 ಅಲ್ಲ, 60 ವರ್ಷದಿಂದ ಹಿಂದೆ ಇದ್ದವನೇ ಇವಾಗ ಇಲ್ಲಿದ್ದಾನ? ಇಲ್ಲ, ಕಂಪ್ಲೀಟ್ ಬದಲಾವಣೆ. ಆದ್ದರಿಂದ ಇದನ್ನು ಪ್ರತ್ಯಭಿಜ್ಞ ಅಂತ ಕರೀತಾರೆ. ಇನ್ಯಾವತ್ತಾದರೂ ಅದನ್ನು ಚಿಂತನೆ ಮಾಡೋಣ. ಒಟ್ಟಿನಲ್ಲಿ ಏನಾಯಿತು, ಈ ಎರಡು ನಾನುಗಳು ತಮ್ಮ ತಮ್ಮ ಬಿಡಾರ ಬಿಟ್ಟು ಮುಂದಕ್ಕೆ ಹೋಗೋದಿಲ್ಲ. ನಿದ್ರೆಯಲ್ಲಿ ಎಚ್ಚರವಾಗಲಿ ಕನಸಾಗಲಿ ಎಲ್ಲಿಯೂ ಇರುವುದಿಲ್ಲವೆಂಬುದು ನಮಗೆಲ್ಲ ಅನುಭವದಲ್ಲಿದೆ. ನಿದ್ರೆಯಲ್ಲಿ ಎಚ್ಚರ ಕನಸು ಯಾವುದಾದ್ರೂ ಇರುತ್ತಾ? ಅದರ ಅನುಭವ ಇರುತ್ತಾ? ಅದರ ಒಂದು ಗುಲ್ಗಂಜಿ ಆಟಮ್ ನಿದ್ದೆಗೆ ಬರುತ್ತಾ? ನಾವು ಗಾಢವಾಗಿ ನಿದ್ರೆ ಮಾಡುತ್ತಿದ್ವೆವು ಅಂತ ಹೇಳ್ತಾರೆ. ಇಲ್ಲಿ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.